ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗ್ ಬಂದು ಬುಧವಾರ ಸ್ನೇಹಿತರೆ. ಯಾಕೆ ಈ ಥರ ಕಿವಿಗೆ ಓಲೆ ಅದು ಇದು ಏನು ಇಟ್ಕೊಂಡು ನಂಗೆ ಬ್ಲಾಗ್ ಮಾಡ್ತಾ ಇದ್ದಾರಲ್ಲ ಇವತ್ತು ಅಂದ್ಕೊತಾ ಇದ್ದೀರಲ್ವ. ಸೊ ಬೆಳಗಿನ ಬ್ಲಾಗ್ ಹಾಗೆ ಇರುತ್ತೆ, ಅರ್ಲಿ ಮಾರ್ನಿಂಗು ಅಥವಾ 8 ಗಂಟೆ 9 ಗಂಟೆಯಿಂದ ಬ್ಲಾಗ್ನ ತೊಗೊಂಡಿದ್ರೆ ಹಂಗೆ ಇರುತ್ತೆ. ಸೊ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಂದೆ. ಯಾಕೆ ಅಂದರೆ ಶ್ವೇತಾ ಅವ್ರ ಶಾಪ್ದು ಒಂದು ವೀಡಿಯೋಗೆ ಹೋಗಬೇಕು. ಈಗ ಅಡುಗೆ ಮಾಡ್ತಾ ಇದ್ದೀನಿ, ಅಡುಗೆ ರೆಡಿ ಮಾಡ್ಬಿಟ್ಟು ನಾನು ರೆಡಿ ಆಗಬೇಕು. ಸೊ ಹಾಗಾಗಿ ನಾನೇನು ರೆಡಿ ಆಗೋಕ್ಕೆ ಹೋಗಿಲ್ಲ, ಈಗ ರೆಡಿ ಆಗಬೇಕು. ಸೊ ಯಾಕೆಂದರೆ ತುಂಬ ಬ್ಯಾಕ್ ಪೇಯ್ನು, ಹೇಗೆ ಹೋಗಿ ವೀಡಿಯೋ ಮಾಡ್ತೀನೋ ಗೊತ್ತಿಲ್ಲ. ನೆನ್ನೆನೂ ವೀಡಿಯೋ ಮಾಡಿದ್ದೀನಿ ಶ್ವೇತಾ ಅವ್ರ ಶಾಪ್ದು ಸ್ಯಾರಿಗಳದ್ದು. ಸೊ ಸುಮಾರು ಜನ ಅಂದ್ಕೊತಾರೆ ತುಂಬ ಈಸಿ ವೀಡಿಯೋ ಮಾಡೋದೇನು, ಸುಮ್ಮನೆ ಹಿಂಗೆ ವೀಡಿಯೋ ಮಾಡ್ಕೊಂಬಂದು ಹಾಕ್ಬಿಡ್ತಾರೆ ಅಂತ. ಸೊ ಅದರಿಂದ ನಮ್ಗೆ ಎಷ್ಟು ಪರಿಶ್ರಮ ಇರುತ್ತೆ ಗೊತ್ತಾ. ಸೊ ಒನ್ ಡೇಗೆ ನಾವು ಅವ್ರು ಕೇಳಿದ ಟೈಮ್ಗೆ ವೀಡಿಯೋ ಹಾಕ್ಕೊಡ್ಬೇಕು ಅಂದರೆ ತುಂಬ ಈಸಿ ಅಲ್ಲ. ಅಲ್ಲಿ ಒಂದಷ್ಟು ನಿಮಗೇನು 20 ನಿಮಿಷದ ವೀಡಿಯೋಸ್ ತೋರಿಸ್ತಾ ಇರ್ತೀವಿ, ಅದನ್ನು ನಾವು ಎಡಿಟ್ ಮಾಡಿ ಹಾಕೋಕ್ಕೆ 20 ನಿಮಿಷದ ಬರುತ್ತೆ. 20 ನಿಮಿಷದ ವೀಡಿಯೋ ಬರಬೇಕು ಅಂದರೆ ನಾವು 1 ಅವರ್ 2 ಅವರಲ್ಲಿ ಒಂದು 3 ಅವರ್ ಆದರೂ ವೀಡಿಯೋಸ್ನ ತೊಗೊಂಡಿರ್ತೀವಿ, 2 ಅವರ್ ವೀಡಿಯೋಸ್ನ ತೊಗೊಂಡಿರ್ತೀವಿ. ಅದನ್ನು ತಂದು ಎಡಿಟ್ ಮಾಡಿ ನಿಮಗೆ ಪೋಸ್ಟ್ ಮಾಡೋ ಅಷ್ಟರಲ್ಲಿ ನಿಜ ಎಷ್ಟು ಸಾಕಾಗೋಗುತ್ತೆ ಅಂತ ಅಂದರೆ ಯಪ್ಪ ಒಂದೊಂದ್ಸಲ ಯಾಕೆ ಬೇಕು ಅಂತ ಅನಿಸ್ಬಿಡುತ್ತೆ, ಅಷ್ಟು ಸಾಕಾಗ್ಬಿಡುತ್ತೆ. ಅದರಲ್ಲೂ ಈಗ ಬ್ಯಾಕ್ ಪೇನ್ ಬೇರೆ ಯಾಕೋ ಇವತ್ತು ಹೆಂಗೆ ಹೋಗಿ ಇವತ್ತು ವೀಡಿಯೋ ಮಾಡ್ತೀನಿ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಸೊ ಹೋಗಲೇಬೇಕು, ಯಾಕೆ ಅಂದರೆ ಶ್ವೇತಾ ಅವರು ನನಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ ಪಾಪ. ಇವತ್ತು ತುಂಬ 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 ಅಂದರೆ ಲಾಟ್ ಆಫ್ ಕಲೆಕ್ಷನ್ನು ಡ್ರೆಸ್ಗಳದ್ದು ಬಂದಿದೆ. ಸೊ ಈ ಥರ ಕಲೆಕ್ಷನ್ ಬಂದಾಗ ನಾನು ನಿಮ್ಗೆ ತೋರಿಸ್ತಲೇ ಇರೋಕ್ಕಾಗಲ್ಲ. ಸೊ ಅದಕ್ಕೆ ಒಂದು ಟ್ಯಾಬ್ಲೆಟ್ ತೊಗೊಂಡು ಈಗ ಸುಮ್ಮನೆ ಹಿಂಗೆ ಕೂತಿದ್ದೀನಿ. ಸೊ ಪಟ್ ಅಂತ ರೆಡಿ ಆಗಬೇಕು, ಇವಾಗ ಅಡುಗೆ ಮಾಡಿಬಿಟ್ಟು ಪಟ ಅಂತ ರೆಡಿ ಆಗಬೇಕು. ಸೊ ಗೊತ್ತಲ್ಲ, ನಾನು ಕ್ವಿಕ್ಕಾಗಿ ರೆಡಿ ಆಗಿಬಿಡ್ತೀನಿ. ನೋಡಿ ಇಲ್ಲೆಲ್ಲ ತುಂಬಿಟ್ಕೊಂಡಿದ್ದೀನಿ ರೆಡಿ ಆಗೋಕ್ಕೆ. ಈಗ ರೆಡಿ ಆಗಬೇಕು. ಅಷ್ಟರಲ್ಲಿ ಶ್ವೇತಾ ಅವ್ರು ಅದೇ ಹೇಳಿದ್ರು, ಅಡುಗೆ ಮಾಡಿ ಊಟ ಮಾಡ್ಕೊಂಡೆ ಬಂದ್ರಿ ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು, ಪಾರ್ಸಲ್ ಬರೋದು ಇನ್ನೂ ಲೇಟು ಅಂತ. ಸೊ ಒಂದು ಏನು ಹೇಳಬೇಕು ಅಂದರೆ, ಸುಮಾರು ಜನ ಬಟ್ಟೆ ಖರೀದಿ ಮಾಡ್ತೀರಪ್ಪ, ಅದು ಯೂಟ್ಯೂಬ್ನ ನೋಡಿಕೊಂಡು ತುಂಬ ದೂರದಿಂದ ಊರಿಂದ ಎಲ್ಲ ವೀಡಿಯೋಸ್ನ ನೋಡ್ಕೊಂಡು ಬರ್ತೀರಾ. ಥ್ಯಾಂಕ್ ಯು ಸೋ ಮಚ್. ಆದರೆ ಒಂದೇನು ಹೇಳ್ತೀನಿ ಅಂತಂದರೆ, ಇಷ್ಟೊಂದೆಲ್ಲ ಕಷ್ಟಪಟ್ಕೊಂಡು ಅವರು ವೀಡಿಯೋಸ್ ಮಾಡಿಸಿರ್ತಾರೆ, ಇಷ್ಟೊಂದೆಲ್ಲ ಕಷ್ಟಪಟ್ಕೊಂಡು ನಾನು ವೀಡಿಯೋ ಮಾಡಿ ನಿಮಗೋಸ್ಕರ ಒಳ್ಳೆ ಬಟ್ಟೆನ ತೋರಿಸ್ಬೇಕು ನಮ್ಮ ಹೆಣ್ಮಕ್ಳಿಗೆ ತಗೊಳ್ಳೋದಕ್ಕೆ ಅಂತ ತೋರಿಸಿರ್ತೀನಿ. ಆದರೆ ಜಸ್ಟ್ ಒಂದು ಲೈಕ್, ಒಂದು ಕಮೆಂಟ್ ಹಾಕಲ್ವಲ್ಲ ಸ್ನೇಹಿತರೆ. ನೀವುಗಳು ನೋಡ್ತೀರಾ ವೀಡಿಯೋಸ್, ಎಷ್ಟೊಂದು ಜನ ಸಾವಿರಾರು ಜನ ನೋಡಿರ್ತೀರ. ಒಂದು ಕಮೆಂಟ್ ಹಾಕೋದ್ರಿಂದ ನೀವು ಏನು ಕಳ್ಕೊಳ್ಳಲ್ಲ ಅಲ್ವಾ. ಯಾಕೆಂದರೆ ನಿಮ್ಮ ಕಮೆಂಟ್ನ ನೋಡಿದಾಗ ಇನ್ನೂ ಒಂದಷ್ಟು ಜನಕ್ಕೆ ಇಲ್ಲ ಬಟ್ಟೆ ಚೆನ್ನಾಗಿದೆ ತೊಗೋಬೋದು ನಾವು ಅಂತ ಅವ್ರಿಗೊಂದಷ್ಟು ಜನಕ್ಕೆ ಮೋಟಿವೇಶನ್ ಆಗುತ್ತೆ. ಆಮೇಲೆ ಅವರು ಶ್ವೇತಾ ಅವ್ರಿಗೂ ಕೂಡ ತುಂಬ ರೀಸನಬಲ್ ರೇಟಲ್ಲಿ ನಿಮಗೆ ಬಟ್ಟೆಗಳನ್ನ ಕೊಡ್ತಾ ಇದ್ದಾರಪ್ಪ, ಅವ್ರಿಗೂ ಖುಷಿ ಆಗುತ್ತಲ್ವ. ನಿಮ್ಮ ಕಮೆಂಟ್ಗಳನ್ನ ಪಾಪ ಅವರು ಓದ್ತಾ ಇರ್ತಾರೆ, ನನ್ನ ವೀಡಿಯೋಸು ಏನೇನು ಕಮೆಂಟ್ ಬಂದಿದೆ ಜನಗಳದ್ದು ಅಂತ ನೋಡ್ತಾ ಇರ್ತಾರೆ. ಅವ್ರಿಗೂ ವೀಡಿಯೋಸ್ನ ನೋಡಿ ಅಥವಾ ಕಮೆಂಟ್ನ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಅಟ್ಲೀಸ್ಟ್ ಒಂದು ಕಮೆಂಟ್ ಹಾಕಿ ಚೆನ್ನಾಗಿದೆ ಬಟ್ಟೆಗಳು, ಅದು ನಿಮ್ಗೆ ಏನು ಅನ್ನಿಸ್ತೋ ಅನಿಸಿಕೆ ಅಭಿಪ್ರಾಯ ಕೂಡ ತಿಳಿಸಿ ಅಂತ ನಾವು ವೀಡಿಯೋನಲ್ಲಿ ಪ್ರತಿ ಸಲ ಹೇಳ್ತಾ ಇರ್ತೀವಿ. ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾ ಇರ್ತೀನಿ. ಒಂದು ಕಮೆಂಟ್ ಹಾಕಲ್ವಲ್ಲ ಸ್ನೇಹಿತರೆ ನೀವು. ನಿಜ ಒಂದೊಂದ್ಸಲ ತುಂಬ ಬೇಜಾರಾಗುತ್ತೆ. ಯಾಕೆ ಅಂತಂದರೆ ಎಷ್ಟೊಂದು ಜನ ವೀಡಿಯೋಸ್ ನೋಡ್ತೀರಾ, ಕಮೆಂಟ್ ಹಾಕೋದ್ರಿಂದ ಏನು ಕಳ್ಕೊತೀರಾ. ಒಂದೊಂದ್ಸಲ ಅನಿಸುತ್ತೆ, ಎಷ್ಟೇ ಒಳ್ಳೆ ಕಂಟೆಂಟ್ ಕೊಟ್ಟರು, ಏನೇ ಒಳ್ಳೆ ವೀಡಿಯೋ ಮಾಡಾಕಿದ್ರು ಜನ ಗುರ್ತಿಸೋದು ಕಷ್ಟ, ಬೆಂಬಲಿಸಲ್ಲ ನಮ್ಗಳನ್ನ. ಏತಕ್ಕೆ ಮಾಡಬೇಕು ವೀಡಿಯೋಸ್ಗಳನ್ನ ಅಂತ ಒಂದೊಂದ್ಸಲ ಅನಿಸ್ಬಿಡುತ್ತೆ. ಶ್ವೇತಾ ಅವರು ಅದೇ ನನ್ನ ಹತ್ರ ಹೇಳ್ತಾ ಇರ್ತಾರೆ, ಎಷ್ಟು ಕಷ್ಟಪಟ್ಟು ವೀಡಿಯೋ ಹಾಕಿರ್ತೀರ ಶ್ವೇತಾ, ನಮ್ಮ ಶಾಪ್ದಾಗಲಿ ಎಷ್ಟು ಒಳ್ಳೊಳ್ಳೆ ಬಟ್ಟೆಗಳನ್ನ ಕೊಟ್ಟಿರ್ತೀನಿ ಜನಗಳಿಗೆ, ಎಷ್ಟು ರೀಸನಬಲ್ ರೇಟಲ್ಲಿ ಕೊಟ್ಟಿರ್ತೀನಿ, ಆದರೂ ಜನ ಒಂದು ಕಮೆಂಟ್ ಹಾಕಲ್ವಲ್ಲ ಶ್ವೇತಾ, ಇಷ್ಟು ರೀಸನಬಲ್ ರೇಟಿಗೆ ಒಂದೊಂದ್ಸಲ ಕೊಡಲೇಬಾರ್ದು ಅಂತ ಅನಿಸುತ್ತೆ ಅಂತ ಎಲ್ಲ ಹೇಳ್ತಾ ಇರ್ತಾರೆ ಪಾಪ. ಸೊ ಏನು ಗೊತ್ತಾ, ಈಸಿ ಅಲ್ಲ ಸ್ನೇಹಿತರೆ, ನಿಮ್ಗಳಿಗೆ ವೀಡಿಯೋ ಮಾಡ್ಕೊಂಬಂದು ನಾವು ತೋರಿಸೋದು ತುಂಬ ಕಷ್ಟ. ಅಟ್ಲೀಸ್ಟ್ ನಿಮಗೆ ಬಟ್ಟೆಗಳನ್ನ ಖರೀದಿ ಮಾಡಿರ್ತೀರಿ, ಎಷ್ಟು ಜನ ಯೂಟ್ಯೂಬ್ನ ನೋಡ್ಕೊಂಡು ಹೋಗಿ ಬಟ್ಟೆ ತೊಗೋತಾ ಇದ್ದೀರಾ, ಒಬ್ಬರಾದರೂ ಕಮೆಂಟ್ ಹಾಕ್ತೀರಾ. ಸೊ ಇಲ್ಲ, ಒಳ್ಳೆಯವರು ಇದ್ದಾರೆ, ತುಂಬ ಒಳ್ಳೆಯವರು ಇದ್ದಾರೆ. ಅಕ್ಕ ನಾನು ಬಟ್ಟೆ ತೊಗೊಂಡೆ ತುಂಬ ಚೆನ್ನಾಗಿದೆ ಅವ್ರ ಶಾಪಲ್ಲಿ, ಥ್ಯಾಂಕ್ಸ್ ಅಕ್ಕ, ಒಳ್ಳೆ ಅಂಗಡಿನ ತೋರಿಸಿದ್ರೆ ಅಂತ ತುಂಬ ಜನ ಹಾಕ್ತೀರಾ. ಸೊ ಒಂದೇನು ಅಂತಂದರೆ, ಎಷ್ಟೊಂದು ಜನ ರಿಲೇಟಿವ್ಸು ಹೋಗಿ ನನಗೆ ಗೊತ್ತಿಲ್ದಿರೋ ಥರ ಬಟ್ಟೆಗಳನ್ನ ಪರ್ಚೇಸ್ ಮಾಡ್ತಿರ್ತೀರ, ಅಥವಾ ನಂದು ಫ್ರೆಂಡ್ಸ್ಗಳು ಅಥವಾ ನನಗೆ ಬೇಕಾಗಿರೋರು ಎಲ್ಲರೂ ಹೋಗಿ ಬಟ್ಟೆ ಖರೀದಿ ಮಾಡ್ತಿರ್ತೀರ. ಕೆಲವೊಬ್ಬರು ಅಲ್ಲಿ ಹೇಳೋದೇ ಇಲ್ಲ, ಕೆಲವೊಬ್ರು ಹೇಳ್ತಾರೆ, ಕೆಲವೊಬ್ಬರು ನನ್ನ ಹೆಸರು ಹೇಳಲ್ಲ. ಇಟ್ಸ್ ಓಕೆ. ಸೊ ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ಹೆಣ್ಮಕ್ಳಿಗೆ ಎಲ್ಲೋ ಒಂದು ಕಡೆ ಹೆಲ್ಪ್ ಆಗ್ತಿದೆ ಅಂದರೆ ಖುಷಿನೇ. ಯಾಕೆ ಅಂತಂದರೆ ನನಗೆ ಒಂದೊಂದು ಕಡೆ ನಗು ಬರುತ್ತೆ. ಸೊ ಯಾಕೆ ಅಂತಂದರೆ, ಯಾಕೆ ನಮ್ಮನ್ನು ನೋಡಿಕೊಂಡು ನೋಡಿ ಇಷ್ಟೊಂದು ಹುರ್ಕೋತಾರೋ ಜನ ಇತ್ತೀಚೆಗಂತೂ ನಿಜವಾಗ್ಲೂ ನಂಗೆ ನಗು ಬರುತ್ತೆ. ಸೊ ವೀಡಿಯೋಸ್ಗಳನ್ನ ನೋಡ್ತಿರ್ತಾರೆ ರಿಲೇಟಿವ್ಸು, ನೀವು ನಿಮ್ಮ ವೀಡಿಯೋಸ್ನೇ ನೋಡಲ್ಲ ಅಂತ ಹೇಳ್ತಾರೆ.
ಒಂಥರ ಹೆಂಗೆ ಅನ್ಸುತ್ತೆ ಅಂತಂದರೆ ಅದು ನಿಮಗೆ ಹೊಟ್ಟೆ ಉರಿ ಅಂತ ತಗೋಬೇಕು ಅಥವಾ ತಮಾಷೆಗೆ ತಗೋಬೇಕು. ಸೊ ನಂಗೆ ಗೊತ್ತಿಲ್ಲ, ನಾವೇನು ಯಾರ್ದು ನೆಂಟರು ಇಷ್ಟ್ರದು ಯಾರ್ದು ಏನು ನಾವು ಎತ್ತಾಕೊಂಬಂದು ತಿಂದಿಲ್ಲ. ಸೊ ನೋಡಿ ಅಲ್ಲಿ ರೂಮಲ್ಲಿ ಕುಂತಿದ್ದಾರೆ ನೋಡಿ, ಅಲ್ಲಿ ಎಕ್ಸಸೈಸ್ ಮಾಡ್ತಿದ್ದಾರೆ, ಅಲ್ಲಿ ಕೂತಿದ್ದಾರೆ ನೋಡಿ, ಅವ್ರನ್ನ ಇಟ್ಟು ನಿಯತ್ತಾಗಿ ದುಡ್ಕೊಂಡು ತಿಂತಿದ್ದೀವಪ್ಪ, ಯಾರ್ದು ಏನು ನಾವು ಬಾಚಾಕೊಂಬಂದು ಎತ್ತಾಕೊಂಬಂದು ತಿಂತಾ ಇಲ್ಲ. ಸೊ ಹಂಗೆ ಅದಕ್ಕೇ ದೇವ್ರು ನಮ್ಮನ್ನ ಇಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಅಂತ ಅಂದ್ಕೋತೀನಿ. ಸೊ ಹುರ್ಕೊಳ್ಳೋರು ಮಂದಿ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿದ್ದೀರ ಇತ್ತೀಚೆಗೆ. ಅದರಲ್ಲೂ ರಿಲೇಟಿವ್ಸ್ ಯಾಕೆ ಇಷ್ಟೊಂದು, ನಾನು ಒಂದು ಹೇಳ್ತೀನಿ ರಿಲೇಟಿವ್ಸ್ಗೆ, ಇವತ್ತಿನವರೆಗೂ ನಾನು ಬುದ್ಧಿ ಬಂದಾಗಿಂದ ನಮ್ಮ ತಂದೆಗಿಂದನೂ ಒಂದು ಹೇಳ್ತೀನಿ, ನಾನು ಇವತ್ತಿನವರೆಗೂ ಯಾರನ್ನೂ ನೋಡಿ ಹೊಟ್ಟೆ ಉರಿ ಮಾಡಿಲ್ಲ. ಸೊ ನಾನು ಯಾರು ಬೆಳೀತಿದ್ದಾರೆ ಅಂದರೆ ನಾನು ಖುಷಿ ಪಡ್ತೀನಿ ಅವ್ರು ನೋಡಿ. ಸೊ ನಮ್ಮ ಕೈಲಾಗಿದ್ದು ನಾವು ಹರಸ್ತೀವಿ. ಸೊ ಆ ಥರ ಬುದ್ಧಿ ನಾನು ಯಾರೂ ಇವತ್ತಿನವರೆಗೂ ನಾನು ಯಾರನ್ನೂ ಮೋಟಿವೇಶನ್ನಾಗೂ ತೊಗೊಂಡಿಲ್ಲ, ಯಾರನ್ನು ನೋಡಿ ಹೊಟ್ಟೆ ಉರಿನೂ ಪಟ್ಟಿಲ್ಲ. ಸೊ ಪಡೋದು ಇಲ್ಲ ಮುಂದೆ. ಸೊ ಏನೇ ಬರಲಿ, ಇದಕ್ಕಿಂತ ಲೋ ಕ್ಲಾಸಿಗೆ ಹೋಗಲಿ ಅಥವಾ ಇದಕ್ಕಿಂತ ಹೈ ಕ್ಲಾಸಿಗೆ ದೇವ್ರು ಕರ್ಕೊಂಡೋಗಲಿ, ನಾನು ಇನ್ನೊಬ್ರು ನೋಡಿ ಮಾತ್ರ ನಾನು ಯಾವತ್ತೂ ಹೊಟ್ಟೆ ಉರಿ ಪಟ್ಟಿಲ್ಲ, ಪಡೋದು ಇಲ್ಲ. ಸೊ ನನ್ನನ್ನು ಯಾಕೆ ನೋಡಿ ನೀವುಗಳು ಹೊಟ್ಟೆ ಉರಿ ಪಡ್ತೀರಾ ಅಂತ ನಂಗೆ ನಿಜ ಇವತ್ತಿನವರೆಗೂ ಅರ್ಥ ಆಗಿಲ್ಲ. ಅಥವಾ ಬೆಳೀತಿದ್ದೀವಿ ಅಂತಲೋ ಅಥವಾ ಲೈಫಲ್ಲಿ ಚೆನ್ನಾಗಿದ್ದೀವಿ ಅಂತಲೋ. ಸೊ ಒಂದು ಹೇಳ್ಬಿಡ್ತೀನಿ, ನಾನು ಪಟ್ಟಿರೋ ಕಷ್ಟ ಇದೆ ನೋಡಿ, ನಾನು ಇವತ್ತು ನೆನೆಸ್ಕೊಂಡ್ರೆ ನನಗೆ ನೀರು ಬರುತ್ತೆ ಕಣ್ಣಲ್ಲಿ. ಸೊ ನಾನು ಪಟ್ಟಿರೋ ಕಷ್ಟ ಕಾಲದಲ್ಲಿ ಯಾರೂ ಹೆಗ್ಲು ಕೊಟ್ಟಿಲ್ಲ ನನಗೆ. ಒಂದು ಹೇಳ್ತೀನಿ, ಯಾರು ಇವತ್ತಿನವರೆಗೂ ನನಗೆ ಯಾರೂ ಹೆಗ್ಲು ಕೊಟ್ಟಿಲ್ಲ. ಅಷ್ಟು ಕಷ್ಟಪಟ್ಬಿಟ್ಟಿದ್ದೀನಿ. ಎಷ್ಟೋ ದಿನಗಳು ಯಾಕೆ ಮನೆಯವ್ರು ಬಿದ್ದಿಂದ ಹೇಳ್ತಾ ಇರ್ಬೋದು ನಾನು ಅಂತ ನೀವು ಅಂದ್ಕೊಂಡಿರ್ಬೋದು. ಈಗ ಅದು ಗೌರಿ ಹಬ್ಬದ್ದು ಮುಂದಿನ ತಿಂಗಳು ಏನು ಬಂತು, ಒಂದು 3-4 ತಿಂಗಳು ನಾವು ಯಾಕೆ ಬದುಕಿದ್ದೀನಪ್ಪ ಇನ್ನೂ ಭೂಮಿ ಮೇಲೆ ಅನ್ನೋವಷ್ಟು ಕಷ್ಟಪಟ್ಬಿಟ್ಟಿದ್ದೀನಿ. ಒಂದು ದಿನ ಬ್ಲಾಗ್ ತೋರಿಸೋದಿರಲಿ, ಒಂದೇ ಒಂದು ದಿವ್ಸದ ನಾನೇನಾದರೂ ನನ್ನ ಕಷ್ಟದ ಅವತ್ತಿನ ದಿವಸ ನಮ್ಮ ಮನೆಯವ್ರು ಆಗಿದ್ದ ಪರಿಸ್ಥಿತಿ ಅವ್ರನ್ನ ಮತ್ತೆ ನಾನು ಉಳಿಸ್ಕೊಂಡು ಕರ್ಕೊಂಬಂದಿದ್ದೆ ಹೆಚ್ಚು. ಒಂದೇ ಒಂದು ದಿವ್ಸದ ನಾನು ಪೂರ್ತಿ ಬ್ಲಾಗ್ ಮಾಡಿ ಹಾಕ್ಬಿಟ್ಟಿದ್ರೆ ಸಿಂಪತಿಗೆ ಜನ ಎಷ್ಟೋ ಸಬ್ಸ್ಕ್ರೈಬರ್ ಆಗಿಬಿಡ್ತಿದ್ರೇನೋ. ನನಗದು ಬೇಡ. ನಮ್ಮ ಮನೆಯವ್ರು ತೋರಿಸಿ ಸಿಂಪತಿಗೆ ಜನಗಳನ್ನ ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳೋದು ನನಗಿಷ್ಟ ಇಲ್ಲ. ಸೊ ನನ್ನ ಹತ್ರ ಏನಾದ್ರು ಕಂಟೆಂಟ್ ಇದೆಯಾ ಅಥವಾ ನನ್ನನ್ನು ನೋಡಿ ನಿಮಗೆ ಒಳ್ಳೆ ಕಂಟೆಂಟ್ ಕೊಡ್ತಾರೆ, ಇವ್ರ ಬ್ಲಾಗ್ ಚೆನ್ನಾಗಿದೆ ಅನ್ನಿಸ್ತಿದ್ಯಾ, ಹಂಗಿದ್ರೆ ಮಾತ್ರ ನನಗೆ ಸಬ್ಸ್ಕ್ರೈಬರ್ ಆಗಲಿ ಅಂತ ಕೇಳ್ತೀನಿ. ಯಾಕೆಂತಂದರೆ ನನಗೆ ಇರೋವಂಥ ಸಬ್ಸ್ಕ್ರೈಬರು ಎಲ್ಲ ಒಳ್ಳೆಯವರು, ಎಲ್ಲ ಜೆನ್ಯೂನು. ಯಾಕೆಂದ್ರೆ ನನಗೆ ಯಾರು ಇದುವರೆಗೂ ತುಂಬ ಬ್ಯಾಡ್ ಕಮೆಂಟ್ ಹಾಕಿದಂಥ ಜನನೇ ಇಲ್ಲ. ನಾನು ಸುಮ್ಮನೆ ಆನೆಸ್ಟಾಗಿ ಸುಳ್ಳು ಹೇಳ್ಬಾರ್ದು ಅಥವಾ ಡಿಲೀಟ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸೋದು ಇದೆಲ್ಲ ಇಲ್ಲ. ಸೊ ನಾನು ಆನೆಸ್ಟಾಗಿ ಹೇಳ್ತೀನಿ, ನನಗಿರೋಂಥ ಸಬ್ಸ್ಕ್ರೈಬರ್ ಎಲ್ಲರೂ ಕೂಡ ಈ ಟೊಳ್ಳು ಪಳ್ಳು ಜನ ಇರ್ತಾರೆ ನೋಡಿ, ಅಂಥವ್ರಿಲ್ಲ ಸ್ನೇಹಿತರೆ. ಇಲ್ಲದೆ ಸುಮ್ಮನೆ ಹೇಳ್ಬಾರ್ದು, ಮನಸ್ಫೂರ್ತಿಯಾಗಿ ಹೇಳ್ತೀನಿ, ಟೊಳ್ಳು ಪಳ್ಳು ಜನ ನನ್ನ ಸಬ್ಸ್ಕ್ರೈಬರ್ ಇಲ್ಲ, ಎಲ್ಲ ಒಳ್ಳೆ ಸಬ್ಸ್ಕ್ರೈಬರ್ ಇದ್ದಾರೆ, ಒಳ್ಳೊಳ್ಳೆ ಕಮೆಂಟ್ ಹಾಕ್ತಾರೆ. ಹೇಳಿದ್ನಲ್ಲ ನಾನು ಪಟ್ಟಿರೋ ಕಷ್ಟಗಳು ಏನು ಅಂತಂದರೆ, ಹೇಳಿದ್ನಲ್ಲ ಇವತ್ತೂ ಅಷ್ಟೇ ಕಷ್ಟಪಡ್ತಾ ಇದ್ದೀನಿ. ಮನೆಯವ್ರ ಹತ್ರ ನಾನು ಏನು ಕೆಲಸ ಮಾಡಿಸಲ್ಲ. ಯಾಕೆಂದ್ರೆ ಪರಿಸ್ಥಿತಿ ನಾನು ಹೇಳೋದು ಬೇಡ. ಒಂದು 4 ತಿಂಗಳು ಇದೇನು ಹೋಯಿತು ಹಿಂದೆ, ಇದು ನಮಗೆ ರಾಯರಿಗೆ ಭಗವಂತನಿಗೆ ಗೊತ್ತು ಏನು ಕಷ್ಟಪಟ್ಬಿಟ್ಟಿದ್ದೀನಿ ಈ 4 ತಿಂಗಳು ಅಂತ. ಸೊ ನಾನು ಯಾಕಿದ್ದೀನಪ್ಪ ಅಂತ ಅನ್ನಿಸ್ಬಿಡ್ತು. ಆ ಥರ ಸಿಚುವೇಶನ್ ಎದುರಿಸ್ಬಿಟ್ಟಿದ್ದೀನಿ ಈ 4 ತಿಂಗಳು. ಸೊ ನಾವು ಪಟ್ಟಿರೋ ಕಷ್ಟ ಬೇರೆ ಹೆಣ್ಮಕ್ಳಿಗೆ ಭಗವಂತ ಕೊಡಬಾರ್ದು ಅಂತಲೇ ಪ್ರತಿ ಸಲ ದೀಪ ಹಚ್ಬೇಕಾದ್ರೂ ನಾನು ಪ್ರತಿದಿನದ ಪ್ರಾರ್ಥನೆಯಲ್ಲಿ ಇದು ಒಂದು ಪ್ರಾರ್ಥನೆ ಇರುತ್ತೆ. ಆದರೂ ನಮ್ಮನ್ನು ನೋಡಿ ರಿಲೇಟಿವ್ಸು ಎಲ್ಲ ಯಾಕಿಷ್ಟು ಹೊಟ್ಟೆ ಉರಿ ಪಡ್ತಾರೋ ಏನೋ, ಇನ್ನೂ ಏನಾಗಬೇಕೋ ನಮಗೆ ಗೊತ್ತಿಲ್ಲ. ಆದರೂ ಎದ್ರ ಮಗಳಲ್ಲ ನಾನು, ಇದು ಒಂದು ಹೇಳ್ತೀನಿ, ಎದ್ರು ಅಂತ ಮಗಳೇ ಅಲ್ಲ. ರಾಯರು ನಮ್ಮ ಜೊತೆ ಇದ್ದಾರೆ, ನಾನು ಆರಾಧಿಸುವಂಥ ದೈವಗಳು ನಮ್ಮ ಜೊತೆಲಿದ್ದಾವೆ. ಸಾಕು, ನನಗೆ ಯಾರದೇ ಬೆಂಬಲ ಇಲ್ಲದೆ ನಾನು ಇಷ್ಟು ಮೇಲಕ್ಕೆ ಬಂದಿದ್ದೀನಿ. ಸಾಕು, ನನ್ನ ಬಗ್ಗೆ ನನಗೆ ಹೆಮ್ಮೆ ಇದೆ. ಸೊ ಯಾರದೇ ಸಪೋರ್ಟ್ ಇಲ್ದಲೆ ರಿಲೇಟಿವ್ಸ್ ಆಗಲಿ ಇನ್ನೊಬ್ಬರಾಗಲಿ ಸ್ವಂತದವರೇ ಆಗಲ್ಲ, ಸ್ವಂತ ಫ್ಯಾಮಿಲಿಯವರೇ ಆಗಲ್ಲ, ಯಾರ್ದು ಸಪೋರ್ಟ್ ಇಲ್ದಲೇ ಇಷ್ಟು ಮೇಲೆ ಬಂದಿದ್ದೀನಿ ಸಾಲದ. ಅದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ, ನನ್ನ ಬಗ್ಗೆ ನನಗೆ ಖುಷಿ ಇದೆ. ನಮ್ಮ ಮನೆಯವ್ರು ನನ್ನ ಜೊತೆ ಇದ್ದಾರೆ, ನನಗೆ ಬೆನ್ನು ತೊಡ್ತಾರೆ. ಸಾಕು, ನನಗೆ ಹೊಟ್ಟೆ ಊರಿ ಕೊಡೋರಲ್ಲ ಅಲ್ಲೇ ಇರಲಿ, ಅವ್ರ ಮುಂದೆ ಇನ್ನೂ ಬೆಳೆಯೋಣ ಭಗವಂತ, ಅವ್ರ ಮುಂದೆ ಇನ್ನೂ ಬೆಳೆಯೋಂಥ ಶಕ್ತಿ ಕೊಡಪ್ಪ. ನಮ್ಮನ್ನು ನೋಡಿ ಉರ್ಕೋತಾ ಇದ್ದೀರಾ ಅಂತಂದರೆ ನನ್ನನ್ನು ನೀನು ಆ ಲೆವೆಲಲ್ಲಿ ಇಟ್ಟಿದೆಯಾ ಅಂತ ಖುಷಿ ಪಡಬೇಕು ಭಗವಂತನ. ಅದು ಒಂದು ಖುಷಿ ಇದೆ, ಸಾಕು ನನಗೆ. ಆದರೆ ಒಂದು ಹೇಳ್ತೀನಿ, ಒಬ್ಬರು ನೋಡಿ ಹೊಟ್ಟೆ ಊರಿ ಪಡಬೇಡಿ, ಒಳ್ಳೇದು ಬಯಸಿ, ಒಳ್ಳೇದನ್ನು ಒಬ್ಬರಿಂದ ಒಳ್ಳೇದನ್ನು ಎಕ್ಸ್ಪೆಕ್ಟ್ ಮಾಡಿ, ಅವ್ರೇನೇ ಕೆಟ್ಟದ್ದು ಮಾಡಿದ್ರು ಅದರಿಂದ ಒಳ್ಳೇದೇ ತೊಗೊಳ್ಳಿ. ಸೊ ನಮ್ಮನ್ನು ನೋಡಿದ್ರೆ ನಿಮ್ಗೆ ಹಂಗೆ ಅನಿಸುತ್ತೇನಪ್ಪ,
ಹೊಟ್ಟೆ ಉರಿ ಪಡೋವಷ್ಟು. ಸೊ ಯಾವತ್ತಾದರೂ ಯಾವ ವೀಡಿಯೋದಲ್ಲಾದರೂ ಮೆರೆದಿದ್ದೀನ, ಕೊಬ್ಬು ತೋರಿಸಿದ್ದೀನ ಅಥವಾ ಆ್ಯಟಿಟ್ಯೂಡ್ ತೋರಿಸಿದ್ದೀನ? ಇಲ್ಲ. ಸೊ ನಾನು ಇರೋದೇ ಹೀಗೆ ಸ್ನೇಹಿತರೆ. ನನ್ನೊಳಗೆ ಬೆರೆತಾಗ, ನನ್ನ ಜೊತೆ ಮಾತಾಡಿದಾಗ ಗೊತ್ತಾಗುತ್ತೆ ನಮ್ಮ ಕ್ಯಾರೆಕ್ಟ್ರ್ ಹೇಗೆ ಅಥವಾ ಇವ್ರದ್ದು ಹೆಂಗೆ ವ್ಯಕ್ತಿತ್ವ ಹೇಗೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅದು ಒಂದಷ್ಟು ಕ್ಲೋಸ್ ಫ್ರೆಂಡ್ಸಿಗೆ ಅಷ್ಟೇ ಗೊತ್ತು. ಸುಮಾರಷ್ಟು ಜನ ಫ್ರೆಂಡ್ ನಮಗೆ ಹೇಳ್ತೀನಿ, ನನ್ನ ರಿಲೇಟಿವ್ಸ್ಗಿಂತ ನನಗೆ ಹೊರಗಡೆ ಫ್ರೆಂಡ್ಸ್ ಏನಿದ್ದಾರೆ ಅವ್ರು ತುಂಬ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ. ನೀವು ನಾನು ಎಷ್ಟೇ ಬೆಳೆದ್ರೂ ನೀವು ಅಷ್ಟು ಖುಷಿ ಪಡ್ತೀರಲ್ಲ ನನ್ನನ್ನು ನೋಡಿ. ಥ್ಯಾಂಕ್ ಯು ಸೋ ಮಚ್. ವೀಡಿಯೋಯಿಂದಲೇ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಅದರಲ್ಲೂ ಶ್ವೇತಾ ಕೂಡ ಒಬ್ಬರು, ಬಟ್ಟೆ ಅಂಗಡಿ ಶ್ವೇತಾ ಅಂದರೆ ಗೋಸಲಾದ ಶ್ವೇತಾನೂ ಕೂಡ ಒಬ್ಬರು. ಸೊ ಬನ್ನಿ, ಹೆಚ್ಚು ಮಾತಾಡ್ತಾ ಕೂತ್ಕೊಂಡ್ರೆ ರೆಡಿ ಆಗೋಕ್ಕಾಗಲ್ಲ, ಬ್ಲಾಗ್ಗಳು ಮಿಸ್ ಆಗಿಬಿಡುತ್ತೆ. ಬೇಗ ಅಡುಗೆ ಮಾಡಿ ರೆಡಿ ಆಗಬೇಕು. ಸೊ ಹೀಗೆ ಬ್ಲಾಗ್ಗಳನ್ನ ನೋಡ್ತಾ ಇರಿ. ಜೊತೆಗೆ ಏನು ಅಂದರೆ, ನೀವು ಕೇಳಿದಂಥ ಕಮೆಂಟ್ಗಳನ್ನ ಖಂಡಿತ ನಾನು ಅದಕ್ಕೆಲ್ಲ ರಿಪ್ಲೈ ಮಾಡ್ತೀನಿ. ಕಮೆಂಟ್ಗೆ ಸ್ವಲ್ಪ ರಿಪ್ಲೈ ಬೇಗ ಮಾಡಿಲ್ಲ ಅಂದರೆ ಬೇಜಾರು ಮಾಡ್ಕೊಬೇಡಿ, ತುಂಬ ಬ್ಯುಸಿ ಇರ್ತೀನಿ. 10 ದಿವಸ ಆದ್ರೂ ರಿಪ್ಲೈ ಮಾಡ್ತೀನಿ, ಬಿಡಲ್ಲ. ಸೊ ನೀವು ಕೇಳಿದಂಥ ವೀಡಿಯೋಗಳ್ನೂ ಕೂಡ ನಾನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ಸಪೋರ್ಟ್ ಮಾಡಿ ಸ್ನೇಹಿತರೆ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಬನ್ನಿ ರೆಡಿ ಆಗೋಣ ಇವಾಗ ಅಡುಗೆ ಮಾಡ್ತಾ ವಿಡಿಯೋ ಮಾಡ್ತೀನಿ ಅಥವಾ ಬ್ಲಾಗ್ ಮಾಡ್ತೀನಿ, ಯೂಟ್ಯೂಬರ್ ಅಂತ ಹೇಳ್ಬಿಟ್ಟು ನನ್ನ ಕರ್ತವ್ಯ ನಾನು ಮರೆಯೋಕ್ಕಾಗಲ್ವಲ್ಲ. ಯಾಕೆಂದರೆ ಗಂಡ ಮಕ್ಕಳು ಎಲ್ಲ ನನ್ನನ್ನೇ ನಂಬ್ಕೊಂಡಿದ್ದಾರೆ. ಅವ್ರಿಗೆ ಈಗ ನಾನು ಏನೇ ವೀಡಿಯೋಗೆ ಹೋದ್ರೂ, ಶ್ವೇತಾ ಅವ್ರ ಶಾಪ್ಗೂ ವೀಡಿಯೋ ಹೋದ್ರೂ ಅಡುಗೆ ಮಾಡಿಟ್ಟು 10 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಮಕ್ಕಳಿಗೆ ಮನೆಯವ್ರಿಗೆ ಅಡುಗೆ ಮಾಡಿ ಅವ್ರು ಏನೇನು ಬೇಕೋ ಅದೆಲ್ಲ ಸೌಲಭ್ಯಗಳನ್ನ ಮಾಡಿ ಹೋಗಿರ್ತೀನಿ. ಸೊ ಒಂದೊಂದು ಸಲ ನಾನು ಊಟ ಮಾಡೋಕ್ಕೆ ಟೈಮ್ ಆಗಿಲ್ಲ ಅಂದರೆ 3 ಗಂಟೆಗೆ ಬಂದು ಊಟ ಮಾಡ್ತೀನಿ, ಆಯಿತಾ. ಸೊ ನನ್ನ ಒಂದು ಜವಾಬ್ದಾರಿನ ನಾನು ಯಾವತ್ತೂ ಮರೆಯಲ್ಲ. ನನ್ನ ಗಂಡ ಮಕ್ಕಳಿಗೆ ಏನು ಮಾಡಬೇಕು ಅದನ್ನೆಲ್ಲ ಮಾಡಿಟ್ಟು ಎಲ್ಲ ಮಾಡಿಟ್ಟಿದ್ದೀನಿ, ಊಟ ಮಾಡಿ ಅಂತ ಹೇಳಿಬಿಟ್ಟು ಅವ್ರಿಗೆ ಎಲ್ಲ ರೆಡಿ ಮಾಡಿ ಇಟ್ಟು ಹೋಗ್ತೀನಿ. ಸೊ ಇವತ್ತು ಹೆಸ್ರು ಕಾಳು ಸಪ್ಪೆಸರು ಮಾಡ್ತಾಯಿದ್ದೀನಿ, ಬಂದು ಬೇಗ ಆಗುತ್ತೆ ಅಂತ. ತಿಂಡಿ ಇವತ್ತು ನಾನೇ ತಿಂಡಿ ಇವತ್ತು ಚಪಾತಿ ಮತ್ತು ಮಸಪ್ಪಿತ್ತು. ಮಸಪ್ಪಿಗೆ ಕಾಯಿ ಈರುಳ್ಳಿ ಹಾಕಿ ರೆಡಿ ಮಾಡಿಬಿಟ್ಟೆ. ಇದಕ್ಕೆ ತಿಂಗಳು ಮುಂಚೆ ನಮ್ಮ ಮನೆಯವ್ರಿಗೆ ತೀರಾ ಹುಷಾರಿರಲಿಲ್ಲ ಅಂತ. ಸೊ ನಾನು ಎಲ್ಲೂ ಇದುವರೆಗೂ ಯಾವ ಫ್ರೆಂಡ್ಸ್ ಹತ್ರನೂ ನಾನು ಹೇಳ್ಕೊಂಡಿಲ್ಲ ಹುಷಾರಿಲ್ಲ ಅಂತ. ಹುಷಾರಾದ್ಮೇಲೆ ಹೇಳಿದ್ದೀನಿ. ನನ್ನ ಫ್ರೆಂಡ್ಸ್ ಎಲ್ಲ ಏನಂತಾನಮ್ಮ ತಾಯಿ, ಇಷ್ಟೊಂದು ಕಷ್ಟ ಇಟ್ಕೊಂಡು ಅದರಲ್ಲೂ ವೀಡಿಯೋ ಮಾಡಿ ಮನೆಯವ್ರು ನೋಡ್ಕೊಂಡು ಅಂತ ವೀಡಿಯೋ ಮುಂದೆ ನಕ್ಕೊಂಡು ವೀಡಿಯೋ ಮಾಡಿ ಹಾಕಿದೆಯಲ್ಲ ಮಹಾ ತಾಯಿ, ನಿನ್ಗೊಂದು ನಮಸ್ಕಾರ ಕಣ್ತಾಯಿ. ಇನ್ನೂ ಏನೇನೆಲ್ಲ ಫೇಸ್ ಮಾಡ್ತೀಯ ಜೀವನದಲ್ಲಿ ಅಂತ ಎಷ್ಟೋ ಜನ ಕೈಯೋ ಮುಗ್ಬಿಟ್ರು ಫೋನ್ ಮಾಡಿ. ಸೊ ನಾನು ಹೇಳ್ಕೊಂಡಿರಲಿಲ್ಲ, ನಾನು ಯಾರ ಹತ್ರನೂ ಹೇಳಿಲ್ಲ ಮನೆಯವ್ರಿಗೆ ಹುಷಾರಿರಲಿಲ್ಲ ಅಂತ. ಸೊ ಹೇಳೋದು ಬೇಡ, ಅದು ಏನಾಗಿತ್ತು ಏನು ಅಂತ ಇರಲಿ. ಬಟ್ ರಾಯರ ಆಶೀರ್ವಾದದಿಂದ, ನಮ್ಮ ನರಸಿಂಹನ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಿದ್ದಾರೆ. ಬಟ್ ಏನು ಅಂದರೆ, ಕೆಲಸ ಮಾಡೋಕ್ಕೆ ಈಗಲೂ ಓಡಾಡ್ತಾರೆ. ನಾನು ಕೆಲಸ ಮಾಡಿಸಲ್ಲ, ಸುಮ್ಮನೆ ಆರಾಮಾಗಿ ಹುಷಾರಾಗಿ ಓಡಾಡ್ಕೊಂಡು ಚೆನ್ನಾಗಿದ್ಬಿಟ್ರಪ್ಪ ಸಾಕು, ನೀವು ನನಗೇನು ಮಾಡಿಕೊಡ್ಬೇಡ್ರಿ ಅಂತೀನಿ. ಅದಕ್ಕೆ ಇಷ್ಟೊಂದು ಕೆಲಸ ಸ್ನೇಹಿತರೆ. ನಿಜ ನಾನು ಮಲಗೋವಷ್ಟು ಡೈಲಿ 12 ಗಂಟೆ ಆಗುತ್ತೆ. ಆದರೂ ವೀಡಿಯೋ ಮಾಡೋದು ಬಿಡಲ್ಲ. ಆದರೂ ನಿಮಗೆ ಬ್ಯೂಟಿ ಟಿಪ್ಸ್ಗಳು ಕೊಡ್ತೀನಿ, ಆಮೇಲೆ ನನ್ನನ್ನು ನಾನು ಕೇರ್ ಮಾಡ್ಕೊತೀನಿ, ಆಮೇಲೆ ಬ್ಲಾಗ್ಗಳನ್ನ ಹಾಕ್ತೀನಿ. ಸೊ ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಲ್ಲ ನೀವು. ಏನಿದ್ರು ತುಂಬ ಶ್ರೀಮಂತರು, ದುಡ್ಡು ತೋರಿಸೋರು, ಈ ಥರ ಹೆಣ್ಮಕ್ಳಿಗೆ ಹಿಂಗೆ ಕಷ್ಟಪಡೋಂಥವ್ರಿಗೆ ಒಬ್ಬರು ಸಪೋರ್ಟ್ ಮಾಡಲ್ಲ ನೀವುಗಳು. ಏನಿದ್ರು ಹೈಟೆಕ್ ಆಗಿರ್ತಾರಲ್ಲ ಅಂಥವ್ರಿಗೆ ಸಪೋರ್ಟ್ ಮಾಡ್ತಾ ಇರ್ತೀರ. ನಮ್ಮಂಥ ಹೆಣ್ಮಕ್ಳು, ಕಷ್ಟಪಡೋಂಥ ಹೆಣ್ಮಕ್ಳಿಗೆ ಯಾರೂ ಸಪೋರ್ಟ್ ಮಾಡಲ್ಲ ನೋಡಿ. ಇಲ್ಲಿ ಒಂದು ಕ್ಷಣ ಬಂದು ನೋಡಬೇಕು ನಮ್ಮ ಪರಿಸ್ಥಿತಿಗಳನ್ನ, ನಿಮ್ಗೆ ಅರ್ಥ ಆಗುತ್ತೆ. ಈ ಬ್ಲಾಗ್ ಮಾಡೋ ಹಿಂದೆ ಕಷ್ಟ ಏನಿರುತ್ತೆ ಅಂತ ಹೇಳ್ಬಿಟ್ಟು ನೋಡಿ. ಇಷ್ಟು 11 ಗಂಟೆಗೆ ಯಾರಾದರೂ ಅಡುಗೆ ಮಾಡ್ತಾರಾ? ಆದರೂ ನನ್ನ ಜವಾಬ್ದಾರಿ ಅಲ್ವಾ, ಅಡುಗೆ ಮಾಡಿಟ್ಟು ಹೋಗಬೇಕು. ಸೊ ಅನ್ನ ಎಲ್ಲ ಬಸ್ತು ಸಪ್ಪೆಸರು ಮಾಡಿದ್ದೀನಿ, ಮುದ್ದೆ ಮಾಡ್ತಾಯಿದ್ದೀನಿ ಒಂದು ಕಡೆ. ಸೊ ಊಟ ಮಾಡ್ಕೊಂಡೆ ಹೋಗ್ಬಿಡೋಣ ಅಂತ. ಯಾಕೆಂದರೆ ನಾನೊಂದು ಸ್ವಲ್ಪ ಹಸು ತಡೆಯಲ್ಲ. ಯಾಕೆಂದರೆ ಬೆಳಗ್ಗೆ ಎಲ್ಲ ಲೈಟಾಗಿ ಊಟ ಮಾಡಿರ್ತೀನಿ ಅಥವಾ ತಿಂಡಿ ತಿಂದಿರ್ತೀನಿ, ರಾಗಿ ಮಾಲ್ಟೋ ಅಥವಾ ಯಾವುದಾದ್ರು ಸ್ಮೂದಿನೋ ಈ ಥರದ್ದು ಮಾಡಿರ್ತೀನಲ್ವ. ಸೊ ಹಾಗಾಗಿ ಸ್ವಲ್ಪ ಬೇಗ ಹಶ್ವಾಗಿಬಿಡುತ್ತೆ. ಅದಕ್ಕೆ ನಾನು 1:30ಗೆಲ್ಲ ನಮ್ಮ ಊಟ ಮಾಡ್ಕೊಂಬಿಡ್ತೀವಿ. ಸೊ ಮನೆಯವ್ರಿಗೆ ಇವತ್ತು ಕರ್ಬೂಜ ಜ್ಯೂಸ್ ಮಾಡ್ತಾಯಿದ್ದೀನಿ. ಸೊ ಏನು ಅಂತಂದರೆ, ರೋಹಿತ್ ಅಲ್ಲಿ ಮಾತಾಡ್ಕೊಂಡು ಮಾಡ್ತಾಯಿದ್ದೀನಿ. ಸಾಮಾನ್ಯವಾಗಿ ದಾಳಿಂಬೆ ಜ್ಯೂಸ್ ಕೊಡ್ತೀನಿ, ಬ್ಲಡ್ ಚೆನ್ನಾಗಿ ಇನ್ಕ್ರೀಸ್ ಆಗಲಿ ಅಂತ. ಸೊ ಇವತ್ತು ಮಧ್ಯದಲ್ಲಿ ಚೇಂಜ್ ಮಾಡ್ತೀನಿ, ಒಂದೊಂದು
ಏನಂತಾರೆ ಪೈನಾಪಲ್ಲು ಅಥವಾ ಈ ಥರ ಬೇಸಿಗೆ ಅಲ್ವಾ, ಹಾಗಾಗಿ ಕರ್ಬೂಜದ ಮಾಡ್ತಾಯಿದ್ದೀನಿ. ಜ್ಯೂಸ್ ರೆಡಿ ಆಯಿತು, ಕೊಟ್ಬರೋಣ. ಸೊ ಇವತ್ತಿನ ಬ್ಲಾಗಲ್ಲಿ ನಿಮಗೆ ಕೆಲವೊಂದು ಚೇರ್ನ ಉಪಯೋಗಿಸಿ ಮಾಡೋ ಅಂಥ ಎಕ್ಸಸೈಸ್ಗಳನ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ಡಿಸ್ಟೆನ್ಸ್ ತುಂಬ ಕಡಿಮೆ ಇದೆ, ಸೊ ಇಲ್ಲಿ ಕ್ಯಾಮ್ರಾ ಕ್ಯಾಚ್ ಮಾಡೋದೇ ಸ್ವಲ್ಪ ಕಷ್ಟ ಆಗುತ್ತೆ. ತೀರಾ ಹತ್ರದಿಂದ ಇಟ್ಟಿದ್ದೀನಿ, ಸೊ ಹೇಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ. ಸೊ ಆಲ್ರೆಡಿ ಒಂದಷ್ಟು ಎಕ್ಸಸೈಸ್ಗಳನ್ನ ಮಾಡಿದ್ದೀನಿ. ಸೊ ಇದು ನಿಮ್ಮ ಮನೇಲಿರುವಂಥ ಚೇರ್ನ ಉಪಯೋಗಿಸಿ ಮಾಡುವಂಥ ಎಕ್ಸಸೈಸ್. ಟಿಪಾಯ್ ಚೇರ್ ಯಾವುದಾದ್ರೂ ಆಗ್ಬೋದು, ಸ್ವಲ್ಪ ಹೈಟ್ ಇರಬೇಕು ಚೇರಷ್ಟು. ಸೊ ಇದು ಈ ಥರ ಎಕ್ಸಸೈಸು ಮಾಡೋದ್ರಿಂದ ನಿಮಗೆ ಕಾಲು ತೊಡೆ ಭಾಗ ಸಣ್ಣ ಆಗುತ್ತೆ. ಮತ್ತು ಏನು ಅಂದರೆ ಕೈಗಳನ್ನೂ ಉಪಯೋಗಿಸೋದ್ರಿಂದ ಕೈಗಳು ಸಣ್ಣ ಆಗುತ್ತೆ, ಆರ್ಮ್ಸು ಎಲ್ಲ ಕಡಿಮೆ ಆಗುತ್ತೆ. ಸೊ ಇದು ಕೂಡ ಒಂದೊಂದು 50 ಟೈಮ್ ಮಾಡಿ. ನಿಮಗೆ ಟೈಮ್ ಇದೆ ಅಂದರೆ 100 ಟೈಮ್ ಮಾಡಿ. ಅಟ್ಲೀಸ್ಟ್ ಒಂದು 50 ಟೈಮ್ ಆದರೂ ಮಾಡಿ, ತುಂಬ ಎಫೆಕ್ಟಾಗಿ ವರ್ಕ್ ಆಗುತ್ತೆ. ನೋಡಿ, ಇದಾದಮೇಲೆ ನೋಡಿ ನಿಮ್ಮ ಕಾಲೆಲ್ಲ ಎಷ್ಟು ಪೇಯ್ನ್ ಬರ್ತಿರುತ್ತೆ ಅಂತ. ಎಕ್ಸಸೈಸ್ ಮಾಡಬೇಕಾದ್ರೆ ಆ್ಯಕ್ಚುಲಿ ಪೇಯ್ನ್ ಬರಬೇಕು, ಕಾಲಾಗಲಿ ಕೈ ಆಗಲಿ ಪೇಯ್ನ್ ಬರಬೇಕು. ಸೊ ಪೇಯ್ನ್ ಬಂದರೆ ನಿಮಗೆ ಅದು ವರ್ಕ್ ಆಗ್ತಿದೆ ಅಂತ ಅರ್ಥ. ಸೊ ಈ ಎಕ್ಸಸೈಸು ಕೂಡ ನಿಮಗೆ 50 ಟೈಮ್ ಮಾಡಿ. ಇದರಿಂದನೂ ನಿಮ್ಗೆ ಆರ್ಮ್ಸ್ ಕಡಿಮೆ ಆಗುತ್ತೆ. ಆಲ್ರೆಡಿ ಒಂದಷ್ಟು ಎಕ್ಸಸೈಸ್ ಮಾಡಿಬಿಟ್ಟಿದ್ದೀನಿ, ಏನು ಅಂದ್ಕೋಬೇಡಿ, ತುಂಬ ಸ್ಪಿಟ್ ಆಗಿಬಿಟ್ಟಿದ್ದೀನಿ, ಏನು ಅಂದ್ಕೋಬೇಡಿ. ಕೆಲವೊಂದು ಸಲ ತೋರಿಸೋದಕ್ಕೂ ಒಂಥರ ಬೇಜಾರಾಗ್ತಾ ಇರುತ್ತೆ, ಬಟ್ ವೆಯ್ಟ್ ಮಾಡ್ತಿರ್ತೀರ ಅಂತ. ಸೊ ಇದು ವಿತೌಟ್ ಸಪೋರ್ಟು ಮಾಡ್ಬೋದು. ನಿಮಗೆ ವಿತೌಟ್ ಸಪೋರ್ಟ್ ಆಗಲ್ಲ ಅಂದರೆ ಚೇರ್ ಸಹಾಯದಿಂದ ಮಾಡಿ. ಈಗ ಯುಗಾದಿಗೆ ಯಾವ ಸೀರೆ ತಂದಿದ್ದೀನಿ ಹಲೋ ಅಂತ ತೋರಿಸ್ತಾ ಸ್ನೇಹಿತರೆ, ಇದ್ದೀನಿ, ನಮಸ್ಕಾರ. ವೆಲ್ಕಮ್ ನೋಡ್ಕೊಂಬನ್ನಿ. ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗಲ್ಲಿ ಏನು ಗೊತ್ತಾ, ಯುಗಾದಿಗೆ ಶಾಪಿಂಗ್ ಎಲ್ಲ ಮುಗೀತು, ಯುಗಾದಿ ಶಾಪಿಂಗು. ಸೊ ಕೆಲವಷ್ಟು ಬಟ್ಟೆಗಳನ್ನ ತೊಗೊಂಬಂದಿದ್ದೆ, ಸೊ ತೋರಿಸೋಣ ಅಂತ ಹೇಳ್ಬಿಟ್ಟು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಸ್ಯಾರಿಗಳನ್ನ ತೊಗೊಂಬಂದಿದ್ದೀನಿ. ಸ್ಯಾರಿಗಳು ಯಾವ್ಯಾವ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಮೊನ್ನೆ ರೋಹಿತ್ಗೆ, ನನಗೆ, ಮನೆಯವ್ರಿಗೆ ಎಲ್ಲ ತಂದಿದ್ದಾಯಿತು. ಸುಜಿತ್ಗೂ ಮೊನ್ನೆ ಹೋಗಿ ತೊಗೊಂಬಂದೆ. ಸೊ ಸುಜಿತ್ತು ಬಟ್ಟೆಗಳನ್ನು ತೋರಿಸ್ತೀನಿ. ಸೊ ಗಂಡು ಮಕ್ಳಿಗಿಂತ ಹೆಣ್ಮಕ್ಳು ಬಟ್ಟೆಗಳು ತುಂಬ ಚೆನ್ನಾಗಿರುತ್ತೆ, ವೆರೈಟಿ ಸಿಗುತ್ತೆ. ಗಂಡು ಮಕ್ಳಿಗಿನ್ನೇನು ಪ್ಯಾಂಟು ಶರ್ಟು ಬರೀ ಈ ಥರದ್ದೇ ಸಿಗುತ್ತೆ. ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಸೊ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವೀಡಿಯೋಸ್ ಇಷ್ಟ ಆದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಸ್ನೇಹಿತರೆ. ನನ್ನ ವೀಡಿಯೋಸ್ಗಳೇನಾದರೂ ನಿಮಗೆ ಇಷ್ಟ ಆಗ್ತಾಯಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಬನ್ನಿ ಇವತ್ತಿನ ಬ್ಲಾಗಲ್ಲಿ ಬ್ಲೌಸು ಸ್ಟಿಚ್ ಮಾಡಿಸಿರೋದನ್ನು ನಾಳಿನ ಬ್ಲಾಗಲ್ಲಿ ತೋರಿಸ್ತೀನಿ. ಸೊ ಯಾವ ಸ್ಟಿಚ್ ಮಾಡಿದ್ದೀನಿ ಅಂತ ನೋಡಿ. NS ಅಲ್ಲಿ ತೊಗೊಂಬಂದೆ, 2 ಸ್ಯಾರಿ ತೊಗೊಂಬಂದಿದ್ದೀನಿ NS ಅಲ್ಲಿ. ಸೊ ಸುಜಿತ್ ಬರೋ ಅಂಥ ಟೈಮು ಆಗಿದೆ, ಬೇಗ ತೋರಿಸ್ಬಿಡ್ತೀನಿ ಇವತ್ತು. ಸೊ ನೋಡಿ, ಈ ಸ್ಯಾರಿ NS ಅಲ್ಲಿ ತೊಗೊಂಬಂದೆ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಸೊ ನಾನು ಇದು ಹೋದ ಶನಿವಾರ ಹೋಗಿದ್ವಲ್ವ ಶಾಪಿಂಗು, ಆವಾಗ ತೊಗೊಂಬಂದಿದ್ದು. ಸೊ ತುಂಬ ಒಳ್ಳೆ ರೇರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಚಿಕ್ಕ ಚೆಕ್ಸ್ ಇದೆ. ಆಮೇಲೆ ಇದೇನಿದು ಬ್ರೌನ್ ಕಲರ್, ಬ್ರೌನಿಗೆ ಗ್ರೇ ಕಲರು ಕಾಂಬಿನೇಷನ್ ಕೊಟ್ಟಿದ್ದಾರೆ. ಇನ್ನು ಸೀರೆ ಕೂಡ ಸೆರಗು ಕೂಡ ಹೀಗೆ ಇದೆ, ಗ್ರೇ ಕಲರು, ತುಂಬಾ ಚೆನ್ನಾಗಿದೆ. ಇದು ಬ್ಲೌಸು ಇದೇ ಕಲರ್ ಇದೆ. ಬ್ಲೌಸು ಇವಾಗ ಜಸ್ಟು ಸ್ಟಿಚ್ ಮಾಡೋಕ್ಕೆ ಅಂತ RV ಅವ್ರಿಗೆ ಕೊಟ್ಟು ಬಂದೆ. ಸೀರೆ ಕೊಟ್ಟು ಬರಲಿಲ್ಲ, ಇಲ್ಲ ವೀಡಿಯೋ ಮಾಡೋದಿದೆ ಕೊಡಿ ಅಂತ ಈಸ್ಕೊಂಬಂದೆ. ಸೊ ಈ ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿದೆ. ಸೊ ನೋಡಿ, ಸೆರಗು ಈ ಥರ ಇದೆ. ಸೊ ರೇರ್ ಕಾಂಬಿನೇಷನ್ನು, ತುಂಬ ಚೆನ್ನಾಗಿದೆ. ಸೊ ಇದು ತುಂಬ ಜನ ನಾನು ತೊಗೊಂಡ್ಮೇಲೆ ನನಗೆ ಕೊಡಿ ಅಂತ ಇದು ಮಾಡ್ತಾಯಿದ್ರು. ಇಲ್ಲ ನನಗೆ ಬೇಕು ಅಂತ ಹೇಳ್ಬಿಟ್ಟು ನಾನು ತೊಗೊಂಬಂದೆ. ಇದ್ರ ರೇಟು ಎಷ್ಟು ಗೊತ್ತಾ, ಕ್ವಾಲಿಟಿನೂ ಹಂಗೆ ಇರುತ್ತೆ, ಗೊತ್ತಲ್ಲ NS ಅಲ್ಲಿ. ಸೊ 2330 ರೂಪಾಯಿ ಈ ಸ್ಯಾರಿ ಬಂದು. ತುಂಬ ಚೆನ್ನಾಗಿದೆ ಸ್ಯಾರಿ. ಇದರಲ್ಲೂ ತುಂಬ ಕಲರ್ಸ್ ಇದೆ. ಸೊ ನಿಮ್ಗೇನಾದರೂ ಬೇಕು ಅಂದರೆ ಸ್ಕ್ರೀನ್ಶಾಟ್ ತೊಗೊಂಡೋಗಿ ತೊಗೋಬೋದು NS ಅಲ್ಲಿ. ಇದು ತುಂಬಾ ಚೆನ್ನಾಗಿದೆ ಸ್ಯಾರಿ. ಸೊ ಇದರಲ್ಲಿ ತುಂಬ ಒಂದು 4-5 ಕಲರ್ಸ್ ಇತ್ತು. ಎಷ್ಟು ರೇರ್ ಕಾಂಬಿನೇಷನ್ ಅಂದರೆ ನಾನು ಹುಟ್ಟಾಗ ನಿಮಗೆ ತೋರಿಸ್ತೀನಿ. ಸೊ ಇದು ತುಂಬಾ ಚೆನ್ನಾಗಿರೋಂಥ ಸ್ಯಾರಿ. ಸೊ ಟೈಮ್ ಆದರೆ ಲಾಸ್ಟಲ್ಲೂ ಡೀಟೇಲಾಗಿ ತೋರಿಸ್ತೀನಿ. ಲಾಸ್ಟಲ್ಲೂ ಕೂಡ ಡೀಟೇಲಾಗಿ ತೋರಿಸ್ತೀನಿ ಏನಾದರೂ ಟೈಮ್ ಆದರೆ. ಭಾಳ ಬ್ಯೂಟಿಫುಲ್ ಆದಂಥ ಸ್ಯಾರಿ, ಬ್ರೌನ್ ಕಲರ್. ಇದೊಂದು ತೊಗೊಂಡೆ. ಮತ್ತು ಇನ್ನೊಂದು ಡಿಸೈನರ್ ಸ್ಯಾರಿ ತೊಗೊಂಡೆ ನಾನು. ತುಂಬ ಬಿಸಿಲಿತ್ತು, ಹೋದಾಗ ಡಿಸೈನರ್ ಸ್ಯಾರಿ ನೋಡಿ, ತುಂಬ ಹೆವಿ ಇದೆ, ತುಂಬ ತೂಕ ಸ್ಯಾರಿ. ಸ್ಟೋನ್ ವರ್ಕು, ಫುಲ್ಲು ಸ್ಟೋನ್ ವರ್ಕು ನೋಡಿ, ತುಂಬ ಹೆವಿ ಇದೆ ಸ್ಯಾರಿ. ಇದರಲ್ಲೂ ತುಂಬ ಕಲರ್ಸ್ ಇತ್ತು.
ಇದ್ದಿದ್ದೇ ಕಲರ್ಸ್ ಏನಕ್ಕೆ ತೊಗೊಳ್ಳೋದು ಅಂತ ನಾನು ಗ್ರೀನ್ ಇರಲಿಲ್ಲ ಅಂತ ಗ್ರೀನ್ ತೊಗೊಂಡೆ. ಸಖತ್ತಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ. ಬ್ಲೌಸ್ ಸ್ಟಿಚ್ ಇದನ್ನು ಏನು ನಾನು ಸ್ಟಿಚ್ಚಿಗೆ ಕೊಟ್ಟಿಲ್ಲ ಬ್ಲೌಸು. ಸೊ ಯಾವಾಗಾದರೂ ಮಾಡಿಸಿದ್ರಾಯ್ತು ನಿಧಾನಕ್ಕೆ ಅಂತ. ಸ್ಟಿಚ್ ಮಾಡಿಸಿರೋವು ತುಂಬಾ ಇದ್ದಾವೆ ಸ್ಯಾರಿಗಳು. ಸೊ ಹಂಗಾಗಿ ನೋಡಿ ಫುಲ್ಲು ಸ್ಟೋನ್ ವರ್ಕ್. ಇದೆಲ್ಲ ಏನು ಕಿತ್ತೋಗಲ್ಲ ವಾಶ್ ಮಾಡಿದ್ರೆ. ಸೊ ವಾಷಬಲ್ ತುಂಬಾ ಚೆನ್ನಾಗಿದೆ. ಇದರಲ್ಲೂ ಬ್ಲೌಸ್ ಕೂಡ ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ. ಸೊ ನಾನು ಪ್ರತಿ ವರ್ಷ ಸ್ವಲ್ಪ ಯುಗಾದಿಗೆ ಡಿಸೈನರ್ ಸ್ಯಾರಿನೇ ಜಾಸ್ತಿ ಪರ್ಚೇಸ್ ಮಾಡೋದು. ಹಂಗಾಗಿ ನೋಡೋಣ ಅಂತ ಹೋದೆ. ಸೊ ನಾನು ಇದೊಂದೇ ಸಾಕು. ಅದೇ ಯಾಕೋ ಇಷ್ಟ ಆಯಿತು, ತುಂಬ ಬ್ರೌನ್ ಕಲರು ಅಂತ. ಸೊ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ತೊಗೊಂಡೆ. ಸ್ಯಾರಿಗಳಂತೂ ತುಂಬಾ ಕಲೆಕ್ಷನ್ ಹಾಕಿದರು NSಲ್ಲಂತೂ. ಸೊ ಇದ್ರ ರೇಟ್ ಹೇಳ್ತೀನಿ ರೀ. ತುಂಬ ಹೆವಿ ಇದೆ ಸ್ನೇಹಿತರೆ ಸ್ಯಾರಿ ಅಂತೂ, ಉಟ್ಕೊಳ್ಳೋಕ್ಕೆ ತುಂಬ ಹೆವಿ. ಸೊ ಇದರಲ್ಲಿ ತುಂಬ ಕಲರ್ಸ್ ಇದೆ, ಇದಕ್ಕಿಂತ ಚೆನ್ನಾಗಿರೋ ಕಲರ್ಸ್ ಇದ್ದಾವೆ. ಇದು ಕೂಡ ರೇಟು 3,395 ರೂಪಾಯಿ ಇದು ರೇಟು. ನೋಡಿ 3,395 ರೂಪಾಯಿ ಇದೆ. ಸೊ ಇದರಲ್ಲಿ ತುಂಬ ವೆರೈಟೀಸ್ ಕಲರ್ಸ್ ಇದೆ. ಸೊ ನನಗೆ ಗ್ರೀನ್ ಕಲರ್ ಬೇಕಿತ್ತು, ಹಾಗಾಗಿ ಗ್ರೀನ್ನ ತೊಗೊಂಡೆ. ತುಂಬ ಚೆನ್ನಾಗಿದೆ, ಅಂದರೆ ಸಿಕ್ಕಾಪಟ್ಟೆ ಹೆವಿ, ಉಟ್ಕೊಳ್ಳೋಕ್ಕೂ ಸಖತ್ತು ತೂಕವಾಗಿದೆ ಸ್ಯಾರಿ. ಸೊ ಈ ಎರಡನ್ನ ನಾನು NSಲ್ಲಿ ಪರ್ಚೇಸ್ ಮಾಡಿದೆ. ಇನ್ನು ಮೈಸೂರು ಸಿಲ್ಕ್ ತೊಗೊಂಡೆ ಅಂತ ಹೇಳಿದ್ನಲ್ವ. ಸೊ ಮೈಸೂರು ಸಿಲ್ಕ್ನ ನಾನು NSಲ್ಲಿ ಪರ್ಚೇಸ್ ಮಾಡಿಲ್ಲ. ಸಾಯಿರಾಮ್ ಕಲೆಕ್ಷನ್ ಅಂತ ಒಬ್ಬರು ಲೇಡಿ ತುಂಬ ಸ್ಯಾರಿಗಳ ಕಲೆಕ್ಷನ್ ಹಾಕ್ತಾ ಇರ್ತಾರೆ. ತುಂಬಾ ಚೆನ್ನಾಗಿರುತ್ತೆ, ಆಮೇಲೆ ಕ್ವಾಲಿಟಿ ಬೆಸ್ಟು. ನೋಡೋಣ ಅಂತ ನಾನು ಇದನ್ನು ತರಿಸಿದ್ದೆ. ಇದು ತರಿಸಿದ ಮೇಲೆ ಇಷ್ಟ ಆದಮೇಲೆ ನಾನು ಇನ್ನೊಂದು ಸ್ಯಾರಿನ ತರಿಸ್ತಾ ಇದ್ದೀನಿ. ಇಲ್ಲಿ ಏನು ಅಂತಂದರೆ ಬೇರೆ ಕಡೆ ತುಂಬ ಕಡೆ ವಿಚಾರಿಸಿದ್ದೀನಿ, GSM ಕಡಿಮೆ ಇರುತ್ತೆ, 90, 100 GSM ಇರಲ್ಲ. ಸೊ ಅದಕ್ಕೆಲ್ಲ 9,500, 10,000, 10,500, 11 ಎಲ್ಲ ಹಾಕಿರ್ತಾರೆ. ಸೊ ನೋಡಿ ಇದನ್ನು, ಈ ಪಿಂಕ್ ಕಲರ್ ಆಲ್ರೆಡಿ ನಾನು ತೋರಿಸಿದ್ದೆ. ಇದು 120 GSM, ಇದಕ್ಕೇ 7,900 ರೂಪಾಯಿ ಕೊಟ್ಟಿದ್ದೆ ಆವಾಗ. ಸೊ ನಾನು ಇವಾಗ 2D ಪ್ಯಾಟ್ರನ್ನಲ್ಲಿ ತರಿಸಿದ್ದೀನಿ. ಸೊ ಕೊರಿಯರ್ ಮಾಡಿಸ್ಕೊಂಡಿದ್ದೀನಿ. ಇದ್ರ ರೇಟ್ ವೇಸ್ಟ್ ಕೊಟ್ಟ 140 GSM. ಎಷ್ಟು ಚೆನ್ನಾಗಿದೆ ಅಂದರೆ ತಿಕ್ನೆಸ್ಸು ಸಖತ್ತಾಗಿದೆ. ಇದು ಬ್ರೌನಲ್ಲೇ ತರಿಸಿದ್ದೀನಿ. ನನ್ನ ಹತ್ರ ಮೈಸೂರು ಸಿಲ್ಕಲ್ಲಿ ಬ್ರೌನ್ ಇರಲಿಲ್ಲ. ಸೊ ಹಾಗಾಗಿ ನಾನು ಇದನ್ನು ತರಿಸ್ದೆ. ತುಂಬ ಎನ್ಕ್ವೈರಿ ಮಾಡಿದೆ ಸೀರೆಗಳು, ಒಂದು 10-15ನ ಕೇಳಿದೆ ವಾಟ್ಸಪ್ ಮಾಡಿ. ಸೊ ಮೇಡಮ್ ಇಲ್ಲ, ಎಲ್ಲ ನೀವು ಹಾಕಿದ ತಕ್ಷಣ ಬುಕ್ ಮಾಡ್ಕೋಬೇಕು, ಇಲ್ಲ ಅಂತಂದರೆ ಸ್ಟಾಕ್ ಔಟ್ ಆಗುತ್ತೆ, ಯಾಕೆಂದರೆ ನಾವು ಕೊಡ್ತಾ ಇರೋದೇ ರೀಸನಬಲ್ ರೇಟು, ಹಾಗಾಗಿ ಸಿಗಲ್ಲ ಅಂತಂದರು. ಲಾಸ್ಟಲ್ಲಿ ಎಲ್ಲನೂ ನೋಡಿ ಲಾಸ್ಟಲ್ಲಿ ಈ ಸ್ಯಾರಿ ನನಗೆ ಸಿಕ್ತು. ಸೊ ಅಂದ್ಕೊಂಡಿದ್ದೀವಿ ಅಟ್ಲೀಸ್ಟ್ ಇದಾನ ಸಿಕ್ತಲ್ಲ ಅಂತ ಬುಕ್ ಮಾಡಿ ತರಿಸ್ಕೊಂಡೆ. ಕೊರಿಯರ್ ಮಾಡಿಕೊಡ್ತಾರೆ ನಿಮಗೆ. ಸೊ ಸಾಯಿರಾಮ್ ಕಲೆಕ್ಷನ್ ಅಂತ ನೋಡಿ ಬೆಂಗಳೂರಲ್ಲಿ. ಸೊ ತುಂಬ ಚೆನ್ನಾಗಿದೆ ನೋಡಿ, ವಿತ್ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಆಗಿರೋಂಥದ್ದು ಒಂದು ಇದನ್ನು ಹಾಕಿರ್ತಾರೆ. ಸೊ ತುಂಬ ಚೆನ್ನಾಗಿದೆ. ಎಷ್ಟು ವೆಯ್ಟ್ ಇದೆ ಸ್ಯಾರಿ ಅಂತಂದರೆ ತಿಕ್ನೆಸ್ಸು ಅಷ್ಟೇ ಸ್ನೇಹಿತರೆ. ಸೊ ಏನು ಗೊತ್ತಾ, ಇದರಲ್ಲಿ ತೊಗೊಳಕ್ಕೆ ಮುಂದೆ ನೋಡ್ತಿದ್ದೆ, ಯಾಕೆಂದರೆ 1,000 ರೂಪಾಯಿ 1,200 ರೂಪಾಯಿ ಸೀರೆನೂ ಇದೇ ಥರ ಮಾಡಿರ್ತಾರೆ. ಸೊ ಹಂಗಾಗಿ ಪ್ಯೂರ್ ಗೊತ್ತಾಗ್ಬಿಡುತ್ತೆ ನಿಮಗೆ. ನೋಡಿ ಎಷ್ಟು ವೆಯ್ಟ್ ಇದೆ ಗೊತ್ತಾ ಸ್ನೇಹಿತರೆ, ಇದು ಸ್ಯಾರಿ ಸಖತ್ ಚೆನ್ನಾಗಿದೆ. ಇದಕ್ಕೆ ನಾನು ಅಮೌಂಟ್ ಪೇ ಮಾಡಿದ್ದು 8,900 ರೂಪಾಯಿ. ಸಖತ್ ಚೆನ್ನಾಗಿದೆ ಸೀರೆ ಮಾತ್ರ. ನೋಡಿ ಆ ಜರಿ ನೋಡಿ, ಇದು 140, ಇದಕ್ಕೆ 8,900 ರೂಪಾಯಿಗೆ ಎಲ್ಲಿ ಕೊಡ್ತಾರೆ ಸ್ನೇಹಿತರೆ, ಅಷ್ಟು ಹೆವಿ ಇದೆ ಸೀರೆ. ಸೊ ಇದು ಪ್ಯೂರ್ ಕ್ರೇಪು. ಸೊ ಪ್ಯೂರು ಮೈಸೂರು ಸಿಲ್ಕ್ ಅಲ್ಲ, ಆಮೇಲೆ ಅದಕ್ಕೂ ನೀವು ಕಮೆಂಟ್ ಹಾಕ್ಬಿಡ್ತೀರಾ. ಪ್ಯೂರ್ ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿ. ಸೊ ತುಂಬ ಹೆವಿ ಆಗಿದೆ, ತಿಕ್ನೆಸ್ ಕೂಡ ಅಷ್ಟೇ ಚೆನ್ನಾಗಿದೆ. ಇದು ನಾನು 2ನೇ ಸ್ಯಾರಿ ತರಿಸ್ತಾ ಇರೋದು. ಸೊ ನಾನು ಅಲ್ಲೇ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಯಾಕೆ ಅಂತಂದರೆ ತಿಕ್ನೆಸ್ಸು ತುಂಬ ಚೆನ್ನಾಗಿದ್ದರೆ ನಾವು ಅಮೌಂಟ್ ಕೊಟ್ಟೋದಕ್ಕೂ ನಮಗೆ ಸಾರ್ಥಕ ಅಂತ ಅನಿಸುತ್ತೆ. ಇಲ್ಲಿ ತಿಕ್ನೆಸ್ಸೇ ಇರೋದಿಲ್ಲ. ನೋಡಿ ಇಲ್ಲಿ ಎಷ್ಟು ತಿಕ್ನೆಸ್ ಇದೆ ಸ್ಯಾರಿ ಅಂತ. ಸೊ 8,900 ರೂಪಾಯಿ ಕಣ್ಣು ಮುಚ್ಕೊಂಡು ತರಿಸ್ಕೋಬೋದು, ಯಾಕೆಂದರೆ ತುಂಬ ನಂಬಿಕೆ ಇರೋಂಥ ಪೇಜು. ತುಂಬಾ ಚೆನ್ನಾಗಿದೆ. ನನಗಂತೂ ಈ ಸ್ಯಾರಿ ನೋಡಿ ಸಖತ್ ಇಷ್ಟ ಆಯಿತು. ಫೋಟೋಕ್ಕಿಂತ ರಿಯಲಾಗಿ ನಾನು ಈ ಸ್ಯಾರಿ ನೋಡಿದಾಗ ಎಷ್ಟು ಖುಷಿಪಟ್ಟೆ ಅಂತಂದರೆ, ಸೊ ಅವ್ರು ಹೇಳ್ತಾ ಇರ್ತಾರೆ ಎಲ್ಲ ಕಡೆ ಮೋಸ ಈ ಥರ ಎಲ್ಲ ಅಂತ. ಸೊ ನೋಡಿ ಇವ್ರು ಮಾತ್ರ ತುಂಬ ಚೆನ್ನಾಗಿದೆ. ನೋಡಿ ಜರಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತಂದರೆ 2D ಪ್ಯಾಟ್ರನ್ನಲ್ಲಿ ನನ್ನ ಹತ್ರನೂ ಒಂದೂ ಇರಲಿಲ್ಲ. ಸೊ ಹಾಗಾಗಿ ನಾನು ಈ ಸ್ಯಾರಿನ ಬೈ ಮಾಡಿದೆ. 8,900 ರೂಪಾಯಿ ಈ ಸ್ಯಾರಿ. ಸೊ ಸಾಯಿರಾಮ್ ಕಲೆಕ್ಷನಲ್ಲಿ
ಇನ್ಸ್ಟಾ ಪೇಜಿಂದ ತರಿಸಿರೋ ಅಂಥದ್ದು ಸಖತ್ತಾಗಿದೆ. ಇದು 2ನೇ ಸ್ಯಾರಿ ನಾನು ತರಿಸ್ತಾ ಇರೋವಂಥದ್ದು. ನಾನು ಸದ್ಯಕ್ಕೆ ಇದನ್ನು ಸ್ಟಿಚ್ ಮಾಡಿಸ್ತಾ ಇಲ್ಲ, ಯಾಕೆಂದರೆ ಯಾವುದೇ ಫಂಕ್ಷನ್ ಇಲ್ಲ, ಏನೂ ಇಲ್ಲ. ಸುಮ್ಮನೆ ಯುಗಾದಿಗೆ ಬಟ್ಟೆ ತೊಗೋಬೇಕಲ್ಲ ಅಂತ ಹೇಳ್ಬಿಟ್ಟು ಇದನ್ನು ನಮ್ಮ ಮನೆಯವ್ರು ಕೊಡಿಸಿರೋ ಅಂಥದ್ದು ನನಗೆ. ಸೊ ಅದೆಲ್ಲ ನನ್ನ ಪರ್ಸ್ನಲ್ ಅರ್ನಿಂಗ್ಸಿಂದ ನಾನು ಅವು 2 ಸ್ಯಾರಿನ ಬೈ ಮಾಡಿದ್ದೀನಿ. ಸೊ ಇದೊಂದು ಸ್ಯಾರಿ ಮಾತ್ರ ನಮ್ಮ ಮನೆಯವ್ರು ತೆಕ್ಕೊಟ್ರು, ತುಂಬಾ ಚೆನ್ನಾಗಿದೆ. ಅವರು ಕೂಡ ಮನೆಯವ್ರು ನೋಡಿ ಸಖತ್ ಇಷ್ಟಪಟ್ಟರು. ತುಂಬಾ ಚೆನ್ನಾಗಿದೆ ಕಣೆ ಸೀರೆ, ಸಖತ್ತಾಗಿದೆ, ಅಲ್ಲೇ ತೋರಿಸ್ಕೊ ಅಂತ ಇದ್ರು. ಸೊ ಗೊತ್ತಲ್ಲ, ಬ್ಲೌಸ್ ಸ್ಟಿಚ್ ಮಾಡಿ ವೇರ್ ಮಾಡಿದೆ ಅಂದರೆ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ. ಖಂಡಿತ ಬ್ಲಾಗ್ಗಳನ್ನ ನೋಡ್ತಾ ಇರಿ, ಹುಟ್ಟಾಗ ಖಂಡಿತ ನಾನು ನಿಮಗೆ ತೋರಿಸ್ತೀನಿ. ಸೊ ಈ ಸ್ಯಾರಿ ನಿಮ್ಗೆ ಏನಾದರೂ ಬೈ ಮಾಡಬೇಕು ಅಂತಂದರೆ ಆರಾಮಾಗಿ ಸಾಯಿರಾಮ್ ಕಲೆಕ್ಷನ್ ಅಂತ ನೀವು ಅವ್ರ ಪೇಜ್ನ ಸರ್ಚ್ ಮಾಡಿ, ಖಂಡಿತ ಈ ಥರ ಒಳ್ಳೆ ಸ್ಯಾರಿ ನಿಮಗೆ 120 GSM ಎಲ್ಲ ನಿಮಗೆ 7,900ಕ್ಕೆಲ್ಲ ಸಿಗ್ತಾ ಇದೆ. ನೀವು ತಟ್ಟಂತ ಬುಕ್ ಮಾಡ್ಕೋಬೇಕು, ಇಲ್ಲ ಅಂತಂದರೆ ಕಲೆಕ್ಷನ್ ಇರೋದಿಲ್ಲ. ಶಾಪ್ಗೂ ವಿಸಿಟ್ ಮಾಡ್ಬೋದು, ನಂಬಿಕೆ ಇಲ್ಲ ಅಂತಂದರೆ. ಸೊ ನಾನೇ ತರಿಸ್ಕೊಂಡಿದ್ದೀನಿ ಅಂತ ಅಂದರೆ ಆರಾಮಾಗಿ ನೀವು ತರಿಸ್ಕೋಬೋದು. ಸೊ ಇದಿನ್ನೂ ಹುಟ್ಟಿಲ್ಲ, ಬ್ಲೌಸ್ ರೆಡಿ ಆಗಿದೆ, ತೋರಿಸ್ತೀನಿ ನಾಳೆ ವೀಡಿಯೋನಲ್ಲಿ ತೋರಿಸ್ತೀನಿ. ಇದ್ರ ಬ್ಲೌಸ್ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನೋಡೋಣ ಯಾವಾಗ ಉಡ್ಲಿಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು. ಇದು ಕೂಡ 120 GSM. ಸೊ ಆ ರೇಟ್ಗೆ ಒಳ್ಳೆ ಥಿಕ್ನೆಸ್ನ ಕೊಟ್ಟಿದ್ದಾರೆ, ತುಂಬಾ ಖುಷಿ ಆಯಿತು, ತುಂಬ ಚೆನ್ನಾಗಿದೆ ಸ್ಯಾರಿ. ಸೊ ನಿಮ್ಗೆ ಯಾರಿಗಾದ್ರೂ ಬೇಕಂದರೆ ಬೈ ಮಾಡಿ. ಸೊ ಇದು ನನ್ನ ಯುಗಾದಿ ಕಲೆಕ್ಷನ್, ಇದು ನನ್ನ ಯುಗಾದಿ ಶಾಪಿಂಗು. ಸೊ 3 ಸ್ಯಾರಿನ ಬೈ ಮಾಡಿದ್ದೀನಿ. ಸೊ ಇನ್ನೇನು ಗೊತ್ತೇ ಇದೆ, ಶ್ವೇತಾ ಅವ್ರ ಶಾಪಲ್ಲಿ ಡ್ರೆಸ್ಗಳು ಪರ್ಚೇಸ್ ಮಾಡಿರೋ ಅಂಥದ್ದು. ಸೊ ಎಲ್ಲ ಇಲ್ಲೇ ಇದ್ದಾವೆ ಸ್ನೇಹಿತರೆ. ಸುಮಾರು ವೀಡಿಯೋಗಳಲ್ಲಿ ನೋಡಿದ್ದೀರಾ ಆಲ್ರೆಡಿ, ಇದನ್ನು ತೋರಿಸ್ಬೇಕು ಬೇಡವಂತ ಗೊತ್ತಿಲ್ಲ. ಸೊ ಸುಮಾರಷ್ಟು ನಾನು ಕೂಡ ಬೈ ಮಾಡಿದ್ದೀನಿ ಡ್ರೆಸ್ಗಳಂತೂ. ಸೊ ಇನ್ನು ಸುಜಿತ್ಗೆ ಇನ್ನೇನು ಗೊತ್ತೇ ಇದೆ, ರಾಜಾರಾಮಲ್ಲಿ ಅವ್ನಿಗೆ ಒಂದು 5 ಸೆಟ್ ತೊಗೊಂಬಂದಿದ್ದೀನಿ. ಯಾಕೆಂದರೆ ಇತ್ತೀಚೆಗೆ ಅವ್ನಿಗೆ ಎಲ್ಲ ಬಟ್ಟೆಗಳು ಟೈಟ್ ಆಗ್ತಾಯಿತ್ತು. ಸೊ ಹಾಗಾಗಿ ನೋಡಿ, ಸುಜಿತ್ಗೆ ಯಾರಿಗಾದ್ರೂ ಮಕ್ಕಳು ಬಟ್ಟೆ ಬೇಕು ಅಂತಂದರೆ ಖಂಡಿತ ರಾಜಾರಾಮ್ಗೆ ಹೋಗಿ ನೀವು. ಸೊ ನನ್ನಂತೂ ಸುಮಾರು ವರ್ಷದಿಂದ ಅಲ್ಲೇ ಬೈ ಮಾಡ್ತಾ ಇರೋದು. ಸುಜಿತ್ಗೆ ನೋಡಿ ಎಷ್ಟು ಚೆನ್ನಾಗಿದೆ. ಬಟ್ ಶರ್ಟು ಅವನಿಗೆ ಇನ್ನೂ ದೊಡ್ಡದು ಬೇಕು, ಯಾಕೆಂದರೆ ಇಲ್ಲಿ 6 ಸೈಜ್ ತಂದಿದ್ರು ಕೂಡ ಅವನಿಗೆ ಟೈಟ್ ಆಗ್ತಾ ಇದೆ. 5 ತಂದಿದ್ದೆ, ಟೈಟ್ ಆಗಿತ್ತು. ಅವತ್ತೆಲ್ಲ ಅದೇ ಕೆಲಸ ಆಗೋಯ್ತು, ಹೋಗೋದು ಚೇಂಜ್ ಮಾಡೋದು. ಸೊ ಆದರೂ ಇರಲಿ, ಈಗ ಹಬ್ಬ. ಸೊ ಬೆಸ್ಟ್ ಅಂದರೆ ಸುಜಿತ್ಗೆ ಸಪ್ರೇಟ್ ಥರದ್ದು ಬೆಸ್ಟು, ಇಲ್ಲ ಅಂತಂದರೆ ಬಟ್ಟೆ ತಗೊಂಡು ಸ್ಟಿಚ್ ಮಾಡೋದು ಬೆಸ್ಟು ಅಂತ, ಮಾಡಿಸೋದು ಬೆಸ್ಟು ಅಂತ ಅನ್ನಿಸ್ತು. ಸೊ ಸುಜಿತ್ಗೆ ತುಂಬ ಬಟ್ಟೆಗಳನ್ನ 5 ಸೆಟ್ ತೊಗೊಂಬಂದಿದ್ದೆ, ಅದರಲ್ಲಿ ಒಂದು ಆಗಲಿಲ್ಲ, ವಾಪಸ್ ಕೊಟ್ಟಿದ್ದೀನಿ. ಸೊ ಎಲ್ಲ ದೊಡ್ಡ ಸೈಜೇ ತಂದಿದ್ದೀನಿ. ಸುಜಿತ್ ನೋಡಿ ಎಷ್ಟುದ್ದ ಆಗಿದ್ದಾನೆ ನನ್ನ ಮಗ. ಸೊ ಮೊನ್ನೆ ಹುಟ್ಟಂಗಿದ್ದಾನೆ ಸುಜು. ಆಮೇಲೆ ಇಷ್ಟುದ್ದ ಪ್ಯಾಂಟ್ ಬೇಕು ಅವನಿಗೆ. ಇವಾಗ ಅವನಿಗೆ 5 ವರ್ಷ ನಡೀತಾ ಇದೆ ಸುಜಿತ್ಗೆ. ಜೂನ್ 2 ಬಂದರೆ ಅವನಿಗೆ 5 ತುಂಬಿ 6ಕ್ಕೆ ಬೀಳುತ್ತೆ. ಇದೊಂದು ತೊಗೊಂಬಂದೆ. ಆಮೇಲೆ ಅವನಿಗೆ ಕೋಟ್ ಇರೋಂಥ ಬಟ್ಟೆಗಳು ತುಂಬ ಇಷ್ಟ. ಸೊ ಹಂಗಾಗಿ ನೋಡಿ, ಇದೊಂದು ಸೆಟ್ ತೊಗೊಂಬಂದೆ ಸೋಜಮ್ಮಂಗೆ. ಈ ಪ್ಯಾಟ್ರನ್ನಲ್ಲಿ ಕೋಟ್ ಇರೋಂಥದ್ದು ನೋಡಿ. ಅದಕ್ಕೆ ಒಳಗಡೆ ಈ ಥರ ಟೀ ಶರ್ಟ್ ಕೊಟ್ಟಿದ್ದಾರೆ. ಇನ್ನೇನು ಗಂಡು ಮಕ್ಕಳು ಬಟ್ಟೆ ಹೀಗೆ ಇರುತ್ತೆ. ಸೊ ಕೋಟ್ ಇರೋಂಥದ್ದು ಸಖತ್ ಇಷ್ಟ ಅವನಿಗೆ ನೋಡಿ. ಅದಕ್ಕೆ ಬ್ಲ್ಯಾಕ್ ಕಲರ್ ಪ್ಯಾಂಟು. ಸೊ ಇಷ್ಟುದ ಪ್ಯಾಂಟ್ ಬೇಕು ಸೋಜಮ್ಮಂಗೆ. ಇದು 2ನೇ ಡ್ರೆಸ್ಸು. 4 ಸೆಟ್ ತೊಗೊಂಬಂದ್ಬಿಟ್ಟಿದ್ದೀನಿ. ಸುಜಿತ್ಗಂತೂ ಅದೆಷ್ಟು ಹೊಸ ಬಟ್ಟೆಗಳು ಹಾಕ್ಬಿಟ್ಟಿದ್ದೀನಿ, ನಾವು ಒಳ್ಳೊಳ್ಳೆ ಪ್ಯಾಟ್ರನ್ ಹಾಕ್ಬಿಟ್ಟಿದ್ದೀನಿ. ಅವ್ನು ಹುಟ್ಟಾಗಿಂದ ಅದೆಷ್ಟು ನನ್ನ ಮನಸ್ಸಿಗೆ ಸಮಾಧಾನ ಆಗೋವರೆಗೂ ಅವನಿಗೆ ಬಟ್ಟೆಗಳು ಹಾಕ್ಬಿಟ್ಟಿದ್ದೀನಿ, ಹೊಸ ಡ್ರೆಸ್ಗಳು. ಸೊ ಇದು ಚಡ್ಡಿ ಇರಲಿ, ಸುಮ್ಮನೆ ಮನೆ ಹತ್ರ ಹಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು, ಸ್ಕೂಲ್ಗೆ ಡೈಲಿ ವೇರ್ಗೆ ಅಂತ ಹೇಳ್ಬಿಟ್ಟು ಸುಜಿತ್ಗೆ ನೋಡಿ, ವೈಟ್ ಅವನಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಂಗಾಗಿ ಕ್ಲಾತ್ ಎಷ್ಟು ಚೆನ್ನಾಗಿದೆ ಗೊತ್ತಾ, ಎಲ್ಲ ಬಟ್ಟೆನೂ ಅಷ್ಟು ಕ್ಲಾತ್ ಅಂತೂ ಸಖತ್ತಾಗಿದೆ ನೋಡಿ. ಇದು ಸ್ಟ್ರೆಚಬಲ್ ಇದು. ಸೊ ವೈಟ್ ಒಂದು ತೊಗೊಂಬಂದೆ. ಇವೆರಡು ಪೇರು ಇರಲಿ, ಬಿಸಿಲಿಗೆ ಹಾಕಲಿಕ್ಕೆ, ಆಮೇಲೆ ಮನೆ ಹತ್ರ ಹಾಕಲಿಕ್ಕೆ, ಸ್ಕೂಲ್ಗೆ ಹಾಕ್ಕೊಳ್ಳೋಕ್ಕೆ ಅಂತ. ನಮ್ಮ ಮನೆಯವರು ಇನ್ನೂ ಅಷ್ಟು ತೊಗೊಂಬಂದ್ಬಿಡು ಅಂದರು. ಬೇಡ, ಇನ್ನೇನು ರಜಾ ಬರುತ್ತೆ, ಇಟ್ಟು ಸುಮ್ಮನೆ ಎಲ್ಲ ಟೈಟ್ ಆಗುತ್ತೆ, ಸ್ಕೂಲ್ ಓಪನ್ ಆದಾಗ ಬೇಕಾದ್ರೆ ತೊಂದರೆ ಆಯಿತು ಅಂತ ಹೇಳ್ಬಿಟ್ಟು ಇನ್ನೊಂದು ತೊಗೊಂಬಂದೆ. ಇದೇ ಥರದ್ರಲ್ಲಿ ಮೆರೂನ್ ತಂದಿದ್ದೆ, ಅದು ಚೆನ್ನಾಗಿತ್ತು. ಅದು ಯಾಕೋ ಸ್ವಲ್ಪ ಟೈಟ್ ಆಗ್ತಿತ್ತು ಅಂತ ವಾಪಸ್ ಕೊಟ್ಟೆ. ಸೊ ವೈಟ್ ಇದನ್ನಲ್ಲ, ಯಾವ್ದು ಹಾಕಿದ್ರೂ ಚೆನ್ನಾಗಿ ಕಾಣುತ್ತೆ ಅಂತ ಇನ್ನೊಂದು ನೇವಿ ಬ್ಲೂವಲ್ಲಿ ತೊಗೊಂಬಂದೆ. ಇದು ನಿಕ್ಕರ್ ಸೆಟ್ಟು. ಬಟ್ಟೆ ಅಂತೂ ಸಖತ್ತಾಗಿರ್ತವೆ, ಕ್ವಾಲಿಟಿ. ಮಕ್ಕಳು ಬಟ್ಟೆ, ಹೆಣ್ಮಕ್ಳು ಬಟ್ಟೆನೂ ಅಷ್ಟೇ ಚೆನ್ನಾಗಿರ್ತವೆ, ಈ ಗಂಡು ಮಕ್ಕಳು ಬಟ್ಟೆನೂ ಅಷ್ಟೇ ಚೆನ್ನಾಗಿರ್ತವೆ. ಸೊ ಏನಾಯಿತು ಅಂತಂದರೆ 5
ಡ್ರೆಸ್ನ ತೊಗೊಂಬಂದಿದ್ದೆ ಸುಜಿತ್ಗೆ. ಅದರಲ್ಲಿ ಒಂದು ಫುಲ್ ಟೈಟ್ ಆಯಿತು ಅಂತ ವಾಪಸ್ ಕೊಟ್ಟೆ, ಅಮೌಂಟ್ ಅಲ್ಲೇ ಪೇ ಮಾಡಿಬಿಟ್ಟಿದ್ದೆ. ಸೊ ಹಂಗಾಗಿ ತಿರ್ಗಾ ಇನ್ನೇನು ಅಮೌಂಟ್ ಇಸ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಅವ್ರ ಹತ್ರನೂ ಒಂದು ಡ್ರೆಸ್ ಪರ್ಚೇಸ್ ಮಾಡ್ಕೊಂಬಂದೆ. ತೋರಿಸ್ತೀನಿ ನಿಮಗೆ. ಇದರಲ್ಲಿ ಇದಂತೂ ತುಂಬ ಚೆನ್ನಾಗಿದೆ ಡ್ರೆಸ್ ಅಂತೂ. ಸೊ ಸಖತ್ ಇಷ್ಟ ಆಯಿತು. ನಾನು ಇದನ್ನು ತೊಗೊಂಡಿರೋದು ಎಮ್ ಸೈಜಲ್ಲಿ. ಸೊ ಎಮ್ ಸೈಜು ನನಗೆ ಕಂಫರ್ಟಬಲಾಗಿ ತುಂಬ ಚೆನ್ನಾಗಾಗುತ್ತೆ ನೋಡಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಪ್ಯಾಟ್ರನ್ ನೋಡಿಲಿ. ಎಮ್ ಸೈಜಲ್ಲಿ ತೊಗೊಂಡಿದ್ದೀನಿ, ಚೆನ್ನಾಗಿದೆ. ಕಟ್ ವರ್ಕ್ ಕೊಟ್ಟಿದ್ದಾರೆ. ತುಪ್ಪಟ ಅಂತೂ ಸಖತ್ತಾಗಿದೆ ಇದ್ರದ್ದು ನೋಡಿ. ಹಾಕೊಂಡಾಗಂತೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಈ ಕಲರ್ಸ್ ಅಂತೂ ನಂಗೆ ಸಖತ್ ಇಷ್ಟ. ಮಾಮೂಲು ಪ್ಯಾಂಟೆಲ್ಲ ಸಿಗರೆಟ್ ಪ್ಯಾಂಟಲ್ಲಿ ಕೊಟ್ಟಿರ್ತಾರೆ. ಇನ್ನು ಇದ್ರ ದುಪ್ಪಟ ನೋಡಿ, ಇದು ಕೂಡ ಕಟ್ ವರ್ಕು. ಇದರಲ್ಲಿ ಡಾರ್ಕ್ ಬ್ಲೂ ಇತ್ತು, ನನಗೆ ಸಿಗಲಿಲ್ಲ. ಎಲ್ಲರೂ ಪರ್ಚೇಸ್ ಮಾಡ್ಕೊಂಡ್ಬಿಟ್ರು ಇದನ್ನು. ಸೊ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಇವೆರಡು ಕಲರ್ ತುಂಬಾ ಚೆನ್ನಾಗಿತ್ತು. ಸಿಕ್ಕಿದ್ದು ಇದೊಂದು ಕಲರು. ಸೊ ಇರಲಿ ಅಂತ ಹೇಳ್ಬಿಟ್ಟು ಇದೊಂದು ಮತ್ತೆ ಅಮೌಂಟ್ ಯಾರು ಕೇಳ್ತಾರೆ ಅಂತ ಈ ಡ್ರೆಸ್ನ ಬೈ ಮಾಡಿದೆ. ಇಷ್ಟು ಯುಗಾದಿ ಕಲೆಕ್ಷನ್. ಇನ್ನು ರೋಹಿತ್ನೇನು ತೋರ್ಸೋಕೆ ಹೋಗಲ್ಲ, ಒಂದು ಪ್ಯಾಂಟು ಶರ್ಟು. ನಮ್ಮ ಮನೆಯವ್ರದ್ದು ಅಷ್ಟೇ. ಇನ್ನು ಶ್ವೇತಾ ಅವ್ರ ಶಾಪಲ್ಲಿ ಈ ಡ್ರೆಸ್ನ ಬೈ ಮಾಡಿದೆ. ಇದನ್ನು ಆಲ್ರೆಡಿ ನೀವು ನೋಡಿರ್ತೀರ ವಿಡಿಯೋನಲ್ಲಿ. ಮಸ್ಟರ್ಡ್ ರಿಸ್ಟ್ ಆರೆಂಜ್ ಕಲರ್ದು ನೋಡಿರ್ತೀರ. ಸೊ ಇದನ್ನೊಂದು ತೊಗೊಂಬಂದೆ. ವಿಡಿಯೋನಲ್ಲಿ ನೋಡಿರ್ತೀರಲ್ವ, ಗೊತ್ತಾಗಿರುತ್ತೆ ನಿಮಗೆ. ಸೊ ಇದನ್ನೇನು ಡೀಟೇಲಾಗಿ ತೋರಿಸ್ತಾ ಇಲ್ಲ, ಪದೇ ಪದೇ ಅದನ್ನೇ ತೋರಿಸ್ತಾ ಇದ್ದರೆ ನಿಮಗೂ ಬೋರ್ ಆಗುತ್ತಲ್ಲ. ಸೊ ಇದೊಂದು 4 ಡ್ರೆಸ್ಸು ಶ್ವೇತಾ ಅವ್ರ ಹತ್ರ ಐ ಥಿಂಕ್ ತೊಗೊಂಬಂದೆ. ಇದು ಕೂಡ ಸ್ಲೀವ್ಲೆಸ್ ಒಂದು ಬ್ಲೂ ಕಲರ್ದು ತೋರಿಸಿದೆ ನೋಡಿ, ಅದನ್ನು ತೊಗೊಂಡಿದ್ದೀನಿ. ಇನ್ನೂ ಮತ್ತೆ ಹೊಸ ಕಲೆಕ್ಷನ್ ನಾಳೆ ಬರ್ತಾ ಇದೆ ಸ್ನೇಹಿತರೆ. ನಾಳೆ ಬಂದರೆ ಖಂಡಿತ ನಾನು ನಿಮಗೆ ತೋರಿಸ್ತೀನಿ. ನೀವು ಬೇಕಿದ್ರೆ ಹೋಗಿ ಹೊಸ ಹೊಸ ಬಟ್ಟೆಗಳನ್ನ ಬೈ ಮಾಡ್ಬೋದು. ಮಲ್ಚಂದೇರಿಲಿ ಒಂದು ಪ್ಯಾಟರ್ನ್ ತೊಗೊಂಡೆ. ಇದೆಲ್ಲ ನೋಡಿದ್ದೀರ, ಅದಕ್ಕೆ ಮತ್ತೇನು ತೋರ್ಸೋಕೆ ಹೋಗ್ತಾ ಇಲ್ಲ. ಸ್ಯಾರಿ ಎಲ್ಲ ಎತ್ತಿಟ್ಬಿಟ್ಟು ಸುಜಿತ್ ಬರೋ ಅಂತ ಟೈಮ್ ಆಯಿತು. ಸೊ ಹೊರಗೆ ಹೋಗೋಣ. ಸ್ಯಾರಿಗಳು ಹೇಗೆ ಅನ್ನಿಸ್ತು ಏನು ಅಂತ ಕಮೆಂಟ್ ಮಾಡಿ. ಇದು ಈ ವರ್ಷದ ಯುಗಾದಿ ಶಾಪಿಂಗ್ ಅಂತಲೇ ಹೇಳ್ಬೋದು. ನಾವು ಪ್ರತಿ ವರ್ಷವೂ ಅಷ್ಟೇ, ನಮ್ಮ ಮನೆಯವರು ಎಲ್ರಿಗೂ ಯುಗಾದಿ ಹಬ್ಬಕ್ಕೆ ಎಲ್ರಿಗೂ ಹೊಸ ಬಟ್ಟೆ ಕೊಡಿಸ್ತಾರೆ. ಮಕ್ಕಳಿಗೆ, ನನಗೆ. ಅವ್ರಿಗೆ ತಗೊಳ್ಳಲ್ಲ, ಅವ್ರಿಗೆ ನಾನೇ ತೊಗೊಬರ್ತೀನಿ, ಬೇಡ ಅಂತಾರೆ. ಸೊ ಅವ್ರಿಗೆ ನಾನೇ ತೊಗೊಬರ್ತೀನಿ. ಈ ಸೀರೆ ಅಂತೂ ಎಷ್ಟು ಚೆನ್ನಾಗಿದೆ ಗೊತ್ತಾ ಸ್ನೇಹಿತರೆ, ಸಖತ್ತಾಗಿದೆ. ಇದ್ರಲ್ಲಿ ಸುಮಾರಷ್ಟು ಕಲರ್ಸ್ ಇದೆ. ಕ್ವಾಲಿಟಿ ಇನ್ನೇನು ಗೊತ್ತಲ್ಲ, NS ಬಗ್ಗೆ ಮಾತಾಡೋಂಗಿಲ್ಲ. ಕ್ವಾಲಿಟಿ ಅಂತೂ ಅಲ್ಟಿಮೇಟಾಗಿದೆ. ಉಟ್ಟಾಗಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇದೊಂದು ಮಾತ್ರ ಒಂದು ಡಿಸೈನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೆ. ಸೊ ಕೊಟ್ಟು ಬಂದಿದ್ದೀನಿ. ಇನ್ಯಾವು ಸದ್ಯಕ್ಕೆ ಈಗ ಹೊಲಿಸ್ತಾ ಇಲ್ಲ ನಾನು, ಅದೊಂದು ಕೊಟ್ಟು ಬಂದಿದ್ದೀನಿ ಸಾಕು. ಯಾವ ಫಂಕ್ಷನ್ ಇಲ್ಲ, ಹಂಗಾಗಿ ಸದ್ಯದಲ್ಲಿ ಒಂದು ಮದುವೆ ಬರುತ್ತೆ, ನೋಡೋಣ. ಅದೇನಾದರೂ ಮದುವೆ ಏನಾದರೂ ಬಂದರೆ ಆವಾಗ ಸ್ಟಿಚ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಇವೆಲ್ಲ ಮೈಸೂರು ಸಿಲ್ಕ್ ಸ್ಯಾರಿಗಳು. ಸುಮಾರಷ್ಟು ನನ್ನ ಹತ್ರನೂ ಮೈಸೂರು ಸಿಲ್ಕ್ ಸ್ಯಾರಿಗಳ ಕಲೆಕ್ಷನ್ ಆಗಿದೆ. ಸೊ ಯಾವಾಗಾದರೂ ಅದ್ರದ್ದು ಒಂದು ವಿಡಿಯೋ ಮಾಡೋಣ ನಿಧಾನಕ್ಕೆ, ತುಂಬ ಏನಿಲ್ಲ. ಸೊ ಇದು ನೋಡೋಣ ನಿಧಾನಕ್ಕೆ ಅದ್ರದ್ದು ಶೇರ್ ಮಾಡಿದ್ರಾಗುತ್ತೆ. ಸೊ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸ್ನೇಹಿತರೆ. ಗೊತ್ತಲ್ಲ, ವೀಡಿಯೋಸ್ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸೊ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.